ನಮಸ್ಕಾರ. ನಮ್ಮ ವಿಶ್ವವಿದ್ಯಾಲಯ ಕನ್ನಡ ವಿಭಾಗ ಆಯೋಜಿಸಿರುವಂತಹ ಇವತ್ತೊಂದು ಸಂಭ್ರಮದ ಕಾರ್ಯಕ್ರಮ. ಕನ್ನಡ ವಿಭಾಗಕ್ಕೆ 46ರ ಹರೆಯ ಪಾದಾರ್ಪಣೆ ಮಾಡ್ತಾ ಇದ್ದೇವೆ. ನಿರಂಜನ ಸಂಸ್ಮರಣೆ, 6 ಕೃತಿಗಳ ಲೋಕಾರ್ಪಣೆ, ವಿಶೇಷ ಉಪನ್ಯಾಸ, ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರುವ ತಮ್ಮೆಲ್ಲರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇಂದು ಈ ಕಾರ್ಯಕ್ರಮವನ್ನ ಉದ್ಘಾಟಿಸುವುದಕ್ಕಾಗಿ ನಮ್ಮ ಮೇಲಿನ ಪ್ರೀತಿಯಿಂದ ಆಗಮಿಸಿರುವಂತಹ ಬಂಟರ ಸಂಘದ ಅಧ್ಯಕ್ಷರು ಆಗಿರುವ ಶ್ರೀಯುತ ಪ್ರವೀಣ್ ಬೋಜಿಶೆಟ್ಟಿ ಅವರನ್ನ ಗೌರವಪೂರ್ವಕವಾಗಿ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವತ್ತು ವಿದ್ಯಾರ್ಥಿಗಳಿಗಾಗಿ ಪತ್ರಿಕೋದ್ಯಮ ಮತ್ತು ಬರವಣಿಗೆ ಎನ್ನುವಂತ ವಿಷಯದ ಮೇಲೆ ವಿಶೇಷವಾದಂತಹ ಉಪನ್ಯಾಸವನ್ನ ನೀಡಲಿರುವಂತಹ ನಮ್ಮ ನೆಚ್ಚಿನ ಕರ್ನಾಟಕ ಮಲ್ಲ ಪತ್ರಿಕೆಯ ಸಂಪಾದಕರಾಗಿರುವ ಚಂದ್ರಶೇಖರ ಪಾಲಿತಾಡಿ ಅವರನ್ನು ಆತ್ಮೀಯವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ನಾವು ಪ್ರತಿ ವರ್ಷ ಸಾಧಕರಿಗೆ ಗೌರವ ಎನ್ನುವಂತಹ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದವರನ್ನ ಗೌರವಿಸುವಂತಹ ಒಂದು ಕಾರ್ಯವನ್ನು ಹಮ್ಮಿಕೊಂಡು ಬಂದಿದ್ದೇವೆ. ಈ ವರ್ಷ ಆಯ್ಕೆಯಾಗಿರುವಂತಹ ಸಂಘಟಕರು, ನಮ್ಮ ಕಲಾವಿದರು ಆಗಿರುವಂತಹ ಕರ್ನೂರು ಮಹೋದಯ ಅವರನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇಂದು ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ, ನಾನು ಆಗ್ಲೇ ಹೇಳಿದ ಹಾಗೆ 46ರ ಸಂಭ್ರಮದಲ್ಲಿ ಗುರು ಶಿಷ್ಯರ 6 ಕೃತಿಗಳು ಲೋಕಾರ್ಪಣೆಗೊಳ್ಳುತ್ತಿರುವುದು ನಿಜಕ್ಕೂ ವಿಶೇಷವಾದಂತಹ ಒಂದು ಸಂದರ್ಭ. ಎಲ್ಲ ಕೃತಿಕಾರರನ್ನ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇನೆ. ಇವತ್ತು ನಮ್ಮ ಗುರುಗಳು, ಮಾರ್ಗದರ್ಶಕರು ಆಗಿರುವಂತಹ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಸರ್ ಅವರ 2 ಕೃತಿಗಳು, ರಸಋಷಿ ಕುವೆಂಪು ಹಾಗೂ ಸಾಹಿತ್ಯ ಸಿದ್ಧಿ ಸಿರಿಸೇವೆಯ ಸಾಕಾರ ಡಾಕ್ಟರ್ ಸುಧಾಮೂರ್ತಿ, ನನ್ನದೇ ಒಂದು ಕೃತಿ, ನನ್ನ ಇತ್ತೀಚಿನ ಓದು, ಕಲಾ ಭಾಗವತ್ ಅವರ ಜಾಲಂಧರ, ಸವಿತಾ ಅರುಣ್ ಶೆಟ್ಟಿ ಅವರ ಚೊಚ್ಚಲ ಶೋಧ ಕೃತಿ ಬೆಳಕಿಂಡಿ, ಅದೇ ರೀತಿ ಸುಧಾಮೂರ್ತಿ ಅವರ ಕೃತಿಯನ್ನು ಅನುವಾದಿಸಿರುವಂತಹ ವಿದ್ಯಾ ರಾಮಕೃಷ್ಣ ಅವರ ಫ್ರಮ್ ವರ್ಡ್ಸ್ ಟು ನೋಬಲ್ ಡೇಸ್ ದ ಇನ್ಸ್ಪೈರಿಂಗ್ ಟೇಲ್ ಆಫ್ ಡಾಕ್ಟರ್ ಸುಧಾಮೂರ್ತಿ, ಎಲ್ಲ ಕೃತಿಯನ್ನು ರಚಿಸಿದಿರುವಂತಹ ಕೃತಿಕಾರರನ್ನ ಅಭಿನಂದಿಸ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಇಲ್ಲಿ ನೆರೆದಿರುವಂತಹ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮವನ್ನ ಉದ್ಘಾಟಿಸುವುದಕ್ಕಾಗಿ ನಾವು ಸಮಯವನ್ನ ಎಲ್ಲೂ ವ್ಯರ್ಥ ಮಾಡುವುದು ಬೇಡ. ಈಗಾಗಲೇ ಒಂದು 5-10 ನಿಮಿಷ ತಡವಾಗಿದೆ. ಕಾರ್ಯಕ್ರಮವನ್ನ ಉದ್ಘಾಟಿಸುವುದಕ್ಕಾಗಿ ನಾನು ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ಪ್ರವೀಣ್ ಬೋಜಿಶೆಟ್ಟಿ ಹಾಗೂ ಚಂದ್ರಶೇಖರ್ ಪಾಲಿತಾಡಿ, ಗುರುಗಳಾದ ಜಿ ಎನ್ ಉಪಾಧ್ಯಾಯ, ಕರ್ನೂರು ಮೋಹನ್ ರೈ ಅವರು ಕೈ ಜೋಡಿಸಬೇಕು ಅಂತ ಕೇಳಿಕೊಳ್ತಾರೆ. ದೀಪ ಬೆಳಗಿಸಿ ಉದ್ಘಾಟಿಸಿದಂತಹ ಈ ಸರಸ್ವತಿ ದೇಗುಲದಲ್ಲಿ ಜ್ಞಾನ ದೀವಿಗೆಯನ್ನ ಬೆಳಗಿದಂತಹ ಪ್ರವೀಣ್ ಬೋಜಿಶೆಟ್ಟಿ ಅವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ನಾನು ವಿಶೇಷ ಉಪನ್ಯಾಸದತ್ತ ತೆರಳ್ತಾ ಇದ್ದೇವೆ. ಚಂದ್ರಶೇಖರ್ ಪಾಲಿತಾಡಿ ಅವರು ಇವತ್ತು ಪತ್ರಿಕೋದ್ಯಮ ಮತ್ತು ಬರವಣಿಗೆ ಎನ್ನುವ ವಿಷಯದ ಕುರಿತು ಒಂದು 10-15 ನಿಮಿಷಗಳ ತನಕ ಅವರು ಉಪನ್ಯಾಸವನ್ನು ನೀಡಲಿದ್ದಾರೆ. ಅವರಿಗೆ ವೇದಿಕೆಯನ್ನು ತೆರವು ಮಾಡಿಕೊಡ್ತಾ ಇದ್ದೇವೆ. ಎಲ್ರಿಗೂ ನಮಸ್ಕಾರ. ಮುಂಬೈ ವಿಶ್ವವಿದ್ಯಾನಿಲಯದ ಕನ್ನಡ ವಿಭಾಗದ ಮುಖ್ಯಸ್ಥರು ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರೇ, ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಬಂಟರ ಸಂಘದ ಅಧ್ಯಕ್ಷರು ಪ್ರವೀಣ್ ಶೆಟ್ಟಿ, ಪೂರ್ಣಿಮಾ ಮೇಡಮ್, ಇವತ್ತು ಸನ್ಮಾನಗೊಳಿಸಿರುವಂಥ ನಮ್ಮ ಮೋಹನ್ ರೈ ಅವರೇ, ಹಾಗೆ ಇವತ್ತಿನ ಮತ್ತು ಹಲವು ಕೃತಿ ಇವತ್ತು ಬಿಡುಗಡೆ ಆಗ್ತದೆ. ಈ ಕೃತಿಕಾರರೇ, ಅದನ್ನು ಪರಿಚಯಿಸುವಂಥ ಲೇಖಕರೇ, ಎಲ್ರಿಗೂ ವಂದನೆ.
ಇವತ್ತು ನಿಮ್ಮ ವಿಭಾಗ ನಿರಂಜನರ ಶತಮಾನ ಸಂದರ್ಭದಲ್ಲಿ ಒಂದು ವಿಚಾರ ಸಂಕಿರಣ ಒಂದು ಉಪನ್ಯಾಸವನ್ನು ಸಣ್ಣ ಉಪನ್ಯಾಸವನ್ನು ಇಡಿಸಿದ್ದೀನಿ. ಪತ್ರಿಕೋದ್ಯಮ ಹಾಗೆ ಬರವಣಿಗೆ ಅನ್ನುವ ವಿಚಾರವನ್ನು ನನಗೆ ಕೊಟ್ಟಿದ್ದಾರೆ. ಇಲ್ಲಿ ನಿರಂಜನರನ್ನು ನೆನಪಿಸಿಕೊಳ್ಳಬೇಕು. ನಾವು ಕಂಡಂಥ ಒಬ್ಬ ಅದ್ಭುತ ಲೇಖಕರು, ಅದು ಕೂಡ ಒಬ್ಬ ಪ್ರಗತಿಪರ ಲೇಖಕರು, ಪ್ರಗತಿಶೀಲ ಲೇಖಕರು, ಕಾದಂಬರಿಕಾರರು. ಬಹುಶಃ ಅವರು ಕೊಟ್ಟಂಥ ಕೊಡುಗೆ ನಿಮಗೆ ಗೊತ್ತಿರ್ಬೋದು. ಚಿರಸ್ಮರಣೆ ಇರಬಹುದು, ಮೃತ್ಯುಂಜಯ ಇರಬಹುದು, ಅಂಥ ಕೃತಿಗಳನ್ನು ಕೊಟ್ಟವರು. ಕೈಯೂರಿನ ರೈತರ ಹೋರಾಟದ ಬಗ್ಗೆ ನೀವು ತಿಳ್ಕೊಳ್ಬೇಕಾದ್ರೆ ಓದಿರ್ಬೋದು. ಚಿರಸ್ಮರಣೆಯನ್ನು ಓದಿ ಅದರ ಒಟ್ಟಿಗೆ ತುಳು ಅದರ ಅನುವಾದ ಬಂದಿದೆ. ಕೆದಮಡಿ ಇವರು ಮಾಡಿದ್ದಾರೆ. ಮದಪಂದಿ ನೆನಪು ಅಂತೇಳಿ. ನಾನು ಅದನ್ನು ಆ ಕೃತಿಯನ್ನು ಓದಿದ್ದು ಮುಂಬೈಯಲ್ಲಿ. ಆ ಬಗ್ಗೆ ಮಾತಾಡೋದಿಲ್ಲ, ಬಹುಶಃ ಮತ್ತೆ ಪ್ರಸ್ತಾವ ಮಾಡಬಹುದು. ಪತ್ರಿಕೋದ್ಯಮ ಇವತ್ತು ಮಾಮೂಲಿಯಾಗಿ ಕೇಳುವಂಥದ್ದು ಪತ್ರಿಕೋದ್ಯಮ. ಬಹುಶಃ ನಮ್ಮ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದಲ್ಲಿ ಕೂಡ ಒಂದು ವಿಚಾರ ಸಬ್ಜೆಕ್ಟ್ ಇದೆ. ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಏನು? ಇವತ್ತು ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಒಂದು ನಾನು ಅರ್ಥ ಮಾಡಿಕೊಂಡಾಗೆ ಪತ್ರಿಕಾ ಉದ್ಯೋಗ ಮತ್ತೆ ಉದ್ಯಮ. ಸಾಮಾನ್ಯವಾಗಿ ನಾವೆಲ್ಲ ಪತ್ರಿಕಾ ಉದ್ಯೋಗಿಗಳು, ನನ್ನನ್ನು ಸೇರಿ. ಉದ್ಯಮ ಅಂತ ಹೇಳಿದ್ರೆ ಅದರ ಮಾಲಕರಾಗ್ತಾರೆ. ಆದರೆ ಸಾಮಾನ್ಯವಾಗಿ ಪತ್ರಿಕೋದ್ಯಮ ಅಂತ ಹೇಳುವಾಗ ಸುದ್ದಿ ಬರ್ತದೆ, ವಿಷಯ ಬರ್ತದೆ, ಸುದ್ದಿಯನ್ನು ಸಂಗ್ರಹಿಸುವಂಥದ್ದು, ಅದನ್ನು ಬಿತ್ತರಿಸುವಂಥದ್ದು, ಅದು ಪತ್ರಿಕೋದ್ಯಮ ಅನ್ನುವಂಥದ್ದು. ಅದು ಯಾವ ಮಾಧ್ಯಮ ಕೂಡ ಇರ್ಬೋದು. ಈಗ ಸಮೂಹ ಮಾಧ್ಯಮ ಕಳ್ಕೊಂಡ್ರೆ ಅದೇ ಕೆಲಸ ಮಾಡುವಂಥದ್ದು. ಸುದ್ದಿಯನ್ನು ಸಂಗ್ರಹಿಸುವಂಥದ್ದು, ಸುದ್ದಿಯನ್ನು ವಿಸ್ತರಿಸುವುದು, ಪ್ರಸಾರ ಮಾಡುವುದು. ಪತ್ರಿಕೆಗಳ ಕೆಲಸ ಕೂಡ ಹಾಗೆ. ಸುದ್ದಿಯನ್ನು ಸಂಗ್ರಹ ಮಾಡುತ್ತದೆ. ಸುದ್ದಿಯನ್ನು ಸಂಗ್ರಹ ಹೇಗೆ ಮಾಡುವುದು? ವರದಿಗಾರರು ಇರ್ತಾರೆ, ವಿವಿಧ ಮೂಲ ಇರ್ತದೆ, ಸುದ್ದಿ ಏಜೆನ್ಸಿಗಳಿರ್ತದೆ. ಆ ರೀತಿಯಲ್ಲಿ ಸುದ್ದಿಯನ್ನು ಸಂಗ್ರಹ ಮಾಡಲಿಕ್ಕೆ ಆಗ್ತದೆ. ಈ ಸುದ್ದಿಯನ್ನು ಸಂಗ್ರಹ ಮಾಡುವಾಗ ಸಾಮಾನ್ಯ ಈಗ ನೀವು ನೋಡಿರ್ಬೋದು, ಈಗ ನಮ್ಮಲ್ಲಿ ಏಜೆನ್ಸಿಗಳಿದೆ, PTI, UNA ಅಂತ ಏಜೆನ್ಸಿಗಳು ಸುದ್ದಿಯನ್ನು ಮೂಲ ಆಗ್ತದೆ. ಅದಲ್ಲದೆ ಈಗ ಸರ್ಕಾರ ಮೂಲದಿಂದ ಸುದ್ದಿ ಇರ್ತದೆ. ಸರ್ಕಾರದ ಮಾಹಿತಿಯನ್ನು ಕೊಡುತ್ತದೆ. ಆ ಸರ್ಕಾರದ ಮಾಹಿತಿಯನ್ನು ಸಂಗ್ರಹಿಸಿಕೊಂಡು ಸಂಕ್ಷಿಪ್ತವಾಗಿ ನಮ್ಮ ಓದುಗರಿಗೆ ಮುಟ್ಟಿಸುವುದು, ಅದು ಕೂಡ ಪತ್ರಿಕೋದ್ಯಮದ ಒಂದು ಭಾಗ. ಆನಂತರ ಪತ್ರಿಕೋದ್ಯಮ ಏನು ಹೇಳ್ಬೋದು? ಶಿಕ್ಷಣವನ್ನು ಕೊಡಬೇಕು, ಜನರನ್ನ ಜಾಗೃತಿ ಮಾಡಬೇಕು. ಅಂತ ಕೆಲಸವನ್ನು ಕೂಡ ಮಾಧ್ಯಮ ಅಥವಾ ಪತ್ರಿಕಾ ಮಾಧ್ಯಮಗಳು ಮಾಡಬೇಕು. ಇದು ಸಮೂಹ ಮಾಧ್ಯಮ ಮಾಡಬೇಕು. ಈಗ ಮಾಧ್ಯಮ ಅಂತ ಹೇಳಿದ್ರೆ ಪತ್ರಿಕೆ ಮಾತ್ರ ಅಲ್ಲ ನಾನು ಹೇಳುವಂಥದ್ದು, ಎಲೆಕ್ಟ್ರಾನಿಕ್ ಮೀಡಿಯಾ. ಬಹುಶಃ ಮೊದಲು ಆಕಾಶವಾಣಿ ಇತ್ತು, ಆನಂತರ ದೂರದರ್ಶನ ಬಂತು, ಆನಂತರ ಈಗ ಬೇಕಾದಷ್ಟು ಯೂಟ್ಯೂಬ್ ಚಾನಲ್ಗಳು ಇರ್ಬೋದು, ಏನು ಮೊಬೈಲ್ ಬಂದ ನಂತರ ಏನು ಉಂಟು ಮಾಧ್ಯಮ ಅಂದರೆ ಬಹುಶಃ ಸುದ್ದಿ ಅಂತ ಹೇಳಿದ್ರೆ ಪಟಕ್ ಸಿಗ್ತದೆ. ಆದರೆ ಈ ಪತ್ರಿಕೋದ್ಯಮಕ್ಕೆ ಅಥವಾ ಪತ್ರಿಕೆಗಳಿಗೆ ಅಥವಾ ಈ ಸುದ್ದಿಯ ವಿಭಾಗದಲ್ಲಿರುವವರಿಗೆ ಜವಾಬ್ದಾರಿ ಇದೆ. ಯಾವತ್ತೂ ಕೂಡ ಸುದ್ದಿಯನ್ನು ಆ ಸುದ್ದಿಯಾಗಿ ಕೊಡಬೇಕು. ಸುದ್ದಿಗೆ ಅವರ ಅಭಿಪ್ರಾಯವನ್ನು ಕೊಡುವಂಥ ಅಧಿಕಾರ ಇಲ್ಲ. ಯಾವುದು ಸುದ್ದಿ ಇದೆಯೋ ಆ ಸುದ್ದಿಯನ್ನು ಯಥಾವತ್ತು ಕೊಡಬೇಕು. ಸುದ್ದಿ ನಿಷ್ಠುರವಾಗಿರಬೇಕು, ಸುದ್ದಿ ವಾಸ್ತವ ಆಗಿರಬೇಕು. ಅಲ್ಲಿ ಊಹಾಪೋಹಗಳಿಗೆ ಜಾಸ್ತಿ ಅವಕಾಶ ಇರಬಾರದು. ಯಾಕೆ ನೀವು ಹೇಳ್ಬೋದು, ಈಗ ಊಹಾಪೋಹದ ಸುದ್ದಿಯೇ ಜಾಸ್ತಿ ಆಗ್ತದೆ ಅಲ್ವಾ ಅಂತೇಳಿ. ಆದರೆ ನಿಖರತೆ ಇಲ್ಲದಿದ್ದರೆ ಆ ಸುದ್ದಿ ಬೋಗಸ್ ಆಗ್ತದೆ, ನಕಲಿ ಆಗ್ತದೆ, ಸುದ್ದಿಗೆ ವ್ಯಾಲ್ಯೂ ಬರುವುದಿಲ್ಲ. ಹಾಗಾಗಿ ನಿಖರ ಸುದ್ದಿ ಬೇಕು, ವಸ್ತುನಿಷ್ಠ ಸುದ್ದಿ ಬೇಕು. ಆ ವಸ್ತುನಿಷ್ಠ ಸುದ್ದಿಯನ್ನು ಕೊಟ್ಟರೆ ಮಾತ್ರ ಅದು ಜನರಿಗೆ ಮುಟ್ಟುತ್ತದೆ, ಅದು ಸರಿಯಾಗ್ತದೆ. ನಾವು ತಪ್ಪು ಸುದ್ದಿಯನ್ನು ಕೊಡಬಾರದು ಅನ್ನೋದು ಪತ್ರಿಕೋದ್ಯಮದ ಮೂಲ ಆಗಿರಬೇಕು. ಆಶಯ, ಅದು ಬದ್ಧತೆ. ಆ ಬದ್ಧತೆಯಲ್ಲಿ ನಾವು ಕೆಲಸ ಮಾಡಿದರೆ ಪತ್ರಿಕೆಗೂ ವ್ಯಾಲ್ಯೂ ಇರ್ತದೆ, ಮಾಧ್ಯಮಗಳಿಗೂ ಮಾನ್ಯತೆ ಇರ್ತದೆ. ಅದರ ಜವಾಬ್ದಾರಿಯವರು ಮಾಡಿದ್ದಾರೆ ಅಂತ ಹೇಳಿ ನೀವು ಹೇಳ್ಬೋದು. ಪತ್ರಿಕೆಗೆ ನಾಳೆ ಮಾಧ್ಯಮಗಳು ಕೇವಲ ಸುದ್ದಿ ಪತ್ರಿಕೆ ನೀವು ಹೇಳ್ಬೋದು, ಸುದ್ದಿ. ಆನಂತರ ಈಗ ವಾರ ಪತ್ರಿಕೆ ಇದೆ, ಮಾಸಿಕ ಇದೆ, 15 ದಿವಸಕ್ಕಿದೆ, ಮಂತ್ಲಿ ಇದೆ. ಇದು ಒಮ್ಮೆ ವರ್ಷಕ್ಕೆ ಬರುವಂಥ ಪತ್ರಿಕೆಗಳಿರ್ತವೆ. ನಮ್ಮ ಸಮೂಹ ಮಾಧ್ಯಮ ಇವರು ಸಮುದಾಯಗಳ ಪತ್ರಿಕೆಗಳಿರ್ತವೆ. ಹಾಗಾಗಿ ವಾರ ಪತ್ರಿಕೆ ನೀವು ತಗೊಂಡಿರ್ಬೋದು. ಅಲ್ಲಿ ನೋಡಿ ಕತೆ, ಧಾರಾವಾಹಿಗಳು ಅಂಥದ್ದೆಲ್ಲ ಬರುತ್ತೆ. ಅಲ್ಲಿ
ಲೇಖನಗಳ ಬಗ್ಗೆ ನೀವು ಮಾಮೂಲಿ ಹೇಳ್ತೀರಿ, ಸುದ್ದಿ ಈಗ ನಾವು ಹೇಳ್ತೇವೆ ಇವತ್ತಿನ ಪೇಪರ್ ನಾಳೆಗೆ ವೇಸ್ಟ್ ಆಗುತ್ತದೆ ಅಂತೇಳಿ. ಸಾಮಾನ್ಯವಾಗಿ ಸುದ್ದಿ ವೇಸ್ಟ್ ಆಗುವುದಿಲ್ಲ. ಸುದ್ದಿ ಹಳಸಲು ಅಂತ ಖಂಡಿತ ಅಲ್ಲ. ಆ ಹಳಸಲು ಈ ಸುದ್ದಿ ಇದೆ ಅಲ್ಲ, ನಾಳೆಯ ಲೇಖನಕ್ಕೆ ಅದು ವಸ್ತು ಆಗ್ತದೆ, ವಿಶ್ಲೇಷಣೆಗೆ ವಸ್ತು ಆಗ್ತದೆ, ಕಥೆಗೆ ವಸ್ತು ಆಗಬಹುದು, ಕಾದಂಬರಿಗೆ ವಸ್ತು ಆಗಬಹುದು, ಎಲ್ಲದಕ್ಕೂ ಆ ಸುದ್ದಿ ಒಂದು ವಸ್ತು ಆಗುತ್ತೆ. ಹಾಗಾಗಿ ಸುದ್ದಿ ಯಾವತ್ತೂ ಕೂಡ ಕಳಿಸಲು ಆಗುವುದಿಲ್ಲ ಅಂತೇಳಿ ನಾನು ಹೇಳುವಂಥದ್ದು. ಅಭಿಪ್ರಾಯ ಬೇರೆ ಬೇರೆ ಇರ್ಬೋದು, ಆದರೆ ಮತ್ತೆ ನೀವು ಹೇಳ್ಬೋದು ಇವಾಗ ನಾಳೆ ಇವತ್ತಿನ ಸುದ್ದಿ ನಾಳೆಗೆ ಬೇಡವಾ ಅಂತ ಹೇಳ್ಬೋದು, ಬೇಕೇ ಬೇಕಾಗ್ತಲ್ಲ. ಹಾಗಾಗಿ ನಾನು ಹೇಳುವಂಥದ್ದು ಸುದ್ದಿ ಅಳಿಸಲು ಆಗುವುದಿಲ್ಲ ಅಂತೇಳಿ. ಮತ್ತೆ ಪತ್ರಿಕೆಗಳಲ್ಲಿ ಇರ್ಬೋದು ಅಥವಾ ಸುದ್ದಿಯನ್ನ ತಗೊಳ್ಳುವಾಗ ಹೇಗೆ ತಗೊಳ್ಳುವುದು, ನಾವು ಮಾಮೂಲಿಯಾಗಿ ನಾವು ತಲೆಯಿಂದ ಕೆಳಗೆ ಹೋಗುವಂಥದ್ದು. ಸುದ್ದಿಯನ್ನ ಬರೆಯುವ ಸಿಸ್ಟಮೇ ಹಾಗೆ. ಈಗ ಇವತ್ತಿನ ಸುದ್ದಿ ನೀವು ನೋಡಿರ್ಬೋದು, ಅಲ್ಲಿ ರಾಮೇಶ್ವರ ಇದರಲ್ಲಿ ಹೋಟ್ಲಲ್ಲಿ ಬಾಂಬ್ ಸ್ಫೋಟ ಮಾಡಿದವನ್ನ ಅರೆಸ್ಟ್ ಮಾಡಿದ್ರು ಅಂತೇಳಿ ಹೆಡ್ಡಿಂಗ್ ಬರುವಂಥದ್ದು ಒಂದು ಅರೆಸ್ಟ್ ಮಾಡಿದ್ದಾರೆ ಅಂತೇಳಿ. ಆ ನಂತರ ಸುದ್ದಿಯ ಕೆಳಗೆಲ್ಲ ವಿಚಾರ ಬರ್ತದೆ. ಫಸ್ಟ್ ವಾಕ್ಯ ಬರುವಂಥದ್ದು ಬಂಧಿಸಿದ್ದಾರೆ ಅಂತೇಳಿ. ಆ ನಂತರ ನೋಡಿ ಅವನ ಬಾಲ ಬರ್ತದೆ, ಎಲ್ಲ ಎಲ್ಲಿ ಏನೇನಾದ್ರು ಏನೇನು ಮಾಡಿದ್ದಾರೆ ಅದೆಲ್ಲ ಬಾಲ ಬರುತ್ತೆ. ಆ ಸುದ್ದಿಯ ಸಿಸ್ಟಮ್ ಆಗಿ ಇಲ್ಲದ್ರೆ ನೋಡಿ ಕಥೆ ಹೇಗೆ ಹೇಳುತ್ತೆ ನಿಮ್ಗೆ, ಕಥೆಯನ್ನ ಬಾಲದಿಂದ ಸ್ಟಾರ್ಟ್ ಮಾಡೋದು, ತಲೆಗೆ ಕೊಂಡು ಹೋಗುವಂಥದ್ದು. ಇಲ್ಲಿ ಮೇಲಿನ ಕಡೆಗೆ, ಅಲ್ಲಿ ಕೆಳಗಿಂದ ಮೇಲೆ. ಕಥೆಗಾರರು ಈಗ ಅದು ಕೂಡ ಅವರು ಕೂಡ ಬದಲಾಗಿರ್ಬೋದು. ಮೊದಲು ತಲೆ ಹೇಳಿನ ನಂತರ ಬುಡಕ್ಕೆ ಹೋಗುವಂತ ಇದೆ. ಈ ಸಿನಿಮಾಗಳೆಲ್ಲ ಹಾಗೆ ಬರುವಂಥದ್ದೆಲ್ಲ ಇರಲಿ, ಆ ರೀತಿಯ ಒಂದು ಕೊಡುವಂಥದ್ದು ಅದು ಪತ್ರಿಕಾ. ಮತ್ತೆ ಜವಾಬ್ದಾರಿ ಬೇಕು. ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಬಹಳ ಜವಾಬ್ದಾರಿಯ ಒಂದು ವೃತ್ತಿ ಆಗಬೇಕು ಅಥವಾ ಕೆಲಸ ಆಗಬೇಕು. ಅಲ್ಲಿ ನಾನು ಹೇಳಿದಲ್ಲ, ಪಕ್ಷಪಾತದ ವಿಚಾರ ಇರಬಾರದು, ವೈಯಕ್ತಿಕ ಹಿತಾಸಕ್ತಿ ಇರಬಾರದು. ಹಾಗೆ ಇದ್ರೆ ಅದು ವೈಯಕ್ತಿಕ ಆಗ್ತದೆ, ಸಾಮೂಹಿಕ ಮಾಧ್ಯಮ ಆಗುವಂಥದ್ದು ಇಲ್ಲ. ಸಾರ್ವಜನಿಕರಿಗೆ ಅದರಿಂದ ಲಾಭ ಆಗುತ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ನಾನು ನನ್ನದನ್ನೇ ಬರ್ಕೊಂಡು ಹೋದ್ರೆ ನನಗೆ ಲಾಭ ಆಗ್ಬೋದು, ಸಾರ್ವಜನಿಕರಿಗೆ ಅದರಿಂದ ಲಾಭ ಆಗುವಂಥದ್ದು ಇಲ್ಲ. ಮತ್ತೆ ನಾನು ಈಗ ಹೇಳ್ತೇನೆ, ಈಗ ಅಂಕಣ ಇದೆ, ಪತ್ರಿಕೆಗಳಲ್ಲಿ ಅಂಕಣ ಇರುತ್ತೆ. ಆ ಅಂಕಣದಲ್ಲಿ ಅಥವಾ ಸಂಪಾದಕೀಯದಲ್ಲಿ ನಮ್ಮ ಧೋರಣೆಯನ್ನು ಬರಿಬಹುದು, ನಮ್ಮ ನಿಲುವನ್ನು ಬರಿಬಹುದು. ಅಲ್ಲಿ ನಿಲುವನ್ನು ವ್ಯಕ್ತಪಡಿಸಲಿಕ್ಕೆ ಅವಕಾಶ ಇದೆ. ಸುದ್ದಿಯಲ್ಲಿ ಆ ಅವಕಾಶ ಇಲ್ಲ. ಅಂಕಣದಲ್ಲಿ ಇದೆ, ಲೇಖನದಲ್ಲಿ ಇದೆ. ಲೇಖನ ಅಥವಾ ಸಂಪಾದಕ ಇರ್ಬೋದು ಅಥವಾ ಯಾವುದೇ ಅಂಕಣ ಇರ್ಬೋದು, ಅದು ಅವರ ವೈಯಕ್ತಿಕ ವಿಚಾರ, ಅದನ್ನು ಪ್ರತಿಪಾದಿಸುವಂಥದ್ದು ಅವರಿಗೆ ಹಕ್ಕಿದೆ. ಒಂದು ವಿಚಾರ ತಪ್ಪು ಸರಿ ಅಂತ ಹೇಳುವ ಅವಕಾಶ ಅಲ್ಲಿ ಇದೆ. ಸುದ್ದಿಯಲ್ಲಿ ಅದು ಯಾವತ್ತೂ ಇಲ್ಲ, ಇರಬಾರದು. ಮತ್ತೆ ಬರವಣಿಗೆ ಬಗ್ಗೆ ನೀವು ಹೇಳುವ, ಬರವಣಿಗೆ ಅಂತ ಹೇಳಿದ್ರೆ ಹೇಗಿರಬೇಕು? ಅತ್ಯಂತ ಸ್ಪಷ್ಟ ಭಾಷೆ ಇರಬೇಕು, ನಿಖರತೆ ಇರಬೇಕು. ಯಾವತ್ತೂ ಕೂಡ ಬರವಣಿಗೆ ಅಂತ ಹೇಳಿದ್ರೆ ವಸ್ತುನಿಷ್ಠವಾಗಿ ಇರಬೇಕು, ಸತ್ಯವನ್ನು ಹೇಳಲಿಕ್ಕೆ ಹೋಗ್ಬೇಕು. ಬರಹ ಅಂತ ಹೇಳಿದ್ರೆ ಬರವಣಿಗೆ ಮೂಲವೇ ಅದು. ಏನೋ ಬರೀಲಿಕ್ಕೆ ಆಗ್ತದೆ ಅಂತ ಬರೀಲಿಕ್ಕೆ ಆಗುವಂಥದ್ದಿಲ್ಲ. ಸ್ಪಷ್ಟತೆ ಇರಬೇಕು, ಒಂದು ನಿಖರತೆ ಇರಬೇಕು. ಮತ್ತೆ ಭಾಷೆ ತುಂಬಾ ಶುದ್ಧ ಆಗಿರ್ಬೇಕು. ಭಾಷೆ ಶುದ್ಧ ಇಲ್ಲದಿದ್ದರೆ ಅಲ್ಲಿ ಅದಕ್ಕೆ ಅರ್ಥವೂ ಬರುವುದಿಲ್ಲ, ಅದು ವ್ಯಾಲ್ಯೂ ಕೊಡುವುದಿಲ್ಲ. ಹಾಗಾಗಿ ಬರವಣಿಗೆ ಸಿಸ್ಟಮೇ ಹಾಗಿರಬೇಕು, ಶುದ್ಧ ಭಾಷೆ ಇರಬೇಕು, ನಿಖರ ವಿಚಾರ ಇರಬೇಕು. ಬರವಣಿಗೆಯಲ್ಲಿ ಬೇರೆ ಬೇರೆ, ಈಗ ನಾನು ಹೇಳಿದೆಲ್ಲ, ಸುದ್ದಿ ಬರೆಯುವುದು ಇರ್ಬೋದು, ನಾನು ಹೇಳಿದ ಅದೇ ಬಡದಿಂದ ತಾಲಿಯಿಂದ ಕೆಳಗೆ ಹೋಗುವಂಥದ್ದು. ಆ ರೀತಿಯಲ್ಲಿ ಈಗ ನೋಡಿ ಲೇಖನ ಬರ್ತದೆ, ಬರವಣಿಗೆ ಲೇಖನ ಕೂಡ ಬರವಣಿಗೆ ಬರ್ತದೆ. ಬರವಣಿಗೆಯಲ್ಲಿ ನಿಮ್ಮ ವಿಚಾರವನ್ನು ತಿಳಿಸ್ಕೊಳ್ಬಹುದು, ಹೇಳ್ಕೊಳ್ಬಹುದು, ಹಾಗೆಲ್ಲ ಇರ್ತದೆ. ಕಥೆಗಳಲ್ಲಿ ಕೂಡ ಇರ್ತದೆ, ಅದು ಕೂಡ ಆಗ್ತಲ್ಲ. ಆ ಮಾಧ್ಯಮದಲ್ಲಿ ಎಲ್ಲ ಅವಕಾಶ ಕೂಡ ಇರ್ತದೆ. ನಮ್ಮ ಪತ್ರಿಕಾ ಮಾಧ್ಯಮದಲ್ಲಿ ಎಲ್ಲ ಅವಕಾಶ ಕೂಡ ಇದೆ. ಬಹುಶಃ ನಿಮಗೆ ಗೊತ್ತಿರಬೇಕು, ಈ ಕಥೆಗಳು ಕೂಡ, ಸಣ್ಣ ಕಥೆಗಳು ಬಂದದ್ದು ಕೂಡ ಮೂಲತಃ ಪತ್ರಿಕೆಗಳಿಂದ. ಬಹುಶಃ ನಮ್ಮ ನಿರಂಜನ್ ಬಗ್ಗೆ ಹೇಳೋದು, ಅವರು ಬಹುಶಃ ಕನ್ನಡದ ಮೊದಲ ಅಂಕಣಕಾರರು, ನನಗೆ ಐಡಿಯಾ ಗೊತ್ತಿಲ್ಲ, ಕನ್ನಡದ ಮೊದಲ ಅಂಕಣಕಾರರು ನಿರಂಜನ್. ಅವರ ಎಷ್ಟು ಮತ್ತೆ ಅವರು ನಾನು ಹೇಳಿದ್ರೆ, ಮತ್ತೆ ಅವರು ಬರೆದದ್ದು ವಸ್ತುನಿಷ್ಠವಾಗಿ ಬರೆದಿದ್ದಾರೆ. ಅವರ ಕಾದಂಬರಿಗಳು ಕೂಡ ನೀವು ನೋಡಿದರೆ ಯಾವುದು ಕೂಡ ಸಮಾಜದಿಂದ ದೂರ ನಿಂತದ್ದಲ್ಲ. ಅದು ಮೃತಿನ ಬೇರೆ ದೇಶದ್ದು ಇರಬಹುದು, ಆದ್ರೆ ಕೂಡ ಅಲ್ಲಿ ತುಂಬಾ ವಸ್ತುನಿಷ್ಠವಾಗಿ ಬರೆದಿದ್ದಾರೆ. ಕಲ್ಪನೆಗಳನ್ನ ಮಾಡಿಕೊಂಡು ಬರೀಲಿಕ್ಕೆ ಹೋಗಲಿಲ್ಲ. ಈಗ ಕೈಯೂರಿನ ಹೋರಾಟವನ್ನ ಎಷ್ಟು ಚಂದ ನಮಗೆ ಕೊಟ್ಟಿದ್ದಾರೆ, ಕಟ್ಟಿಕೊಟ್ಟಿದ್ದಾರೆ ಅಂದ್ರೆ ಅದು ದೊಡ್ಡ ಒಂದು ಈಗ ಚರಿತ್ರೆ, ಚಿರಸ್ಮರಣೆ ಅಂತ ಹೇಳಿದ್ರೆ. ಈಗ ಕೂಡ ಕೈಯೂರು ಇಲ್ಲಿ ಕೇರಳದವರು ಇದ್ರೆ, ಕಾಸರಗೋಡು ಅವರು ಇದ್ರೆ, ನೀಲೇಶ್ವರದವರು ಇದ್ರೆ, ಅವರಿಗೆ ಗೊತ್ತುಂಟು ಅಲ್ಲಿ ವರ್ಷಕ್ಕೊಮ್ಮೆ ಹೇಗೆ ಆಗ್ತದೆ,
ಬೆಂಗಳೂರು ಹೋರಾಟ ಹೇಗಾಗ್ತದೆ, ಹೋರಾಟ ಹೇಗಾಗಿದೆ ಅದರ ಒಂದು ಉತ್ಸವ ನಡೆಸ್ತಾರೆ. ಆ ರೀತಿ ಆ ಬರೆಯುವಂಥದ್ದು ನಾವು ಬದ್ಧತೆ ಇರಬೇಕು, ಬರವಣಿಗೆ ಅಷ್ಟು ಸ್ಪಷ್ಟವಾಗಿ ಇರಬೇಕು ಅಂತೇಳಿ ನಾನು ಹೇಳ್ತೇನೆ. ಮತ್ತೆ ಬೇರೆ ಬೇರೆ ರೀತಿಯಾಗಿ ಬರಹದ ಶೈಲಿ ಬೇರೆ ಬೇರೆ ಇರುವುದು. ಬರಹಕ್ಕೆ ಒಂದು ಶೈಲಿ ಇದೆ, ಸುದ್ದಿಗೊಂದು ಶೈಲಿ ಇದೆ, ಕಥೆಗೊಂದು ಶೈಲಿ ಇದೆ, ಕವನಕ್ಕೊಂದು ಶೈಲಿ ಇದೆ. ಹಾಗೆ ಕವನ ಹೇಳಿದ್ರೆ ಪ್ರತಿಮೆ ಬರ್ತದೆ, ಆ ಪ್ರತಿಮೆ ಇಲ್ಲದ್ರೆ ಅಲ್ಲಿ ಕವನ ಆಗುವುದಿಲ್ಲ ಅಂತ ಹೇಳಿ ವಸ್ತುವನ್ನು ಹೇಳುವಾಗ ಒಂದೇ ವಾಕ್ಯದಲ್ಲಿ ಎರಡನೇ ವಾಕ್ಯದಲ್ಲಿ ಕೂಡ ಒಂದು ಇಡೀ ಚರಿತ್ರೆಯನ್ನು ಹೇಳುವಾಗೆ ಕವನ ಬರೀಬಹುದು. ಕತೆ ಕೂಡ ಹಾಗೆ ಎರಡನೇ ವಾಕ್ಯದಲ್ಲಿ ಕೂಡ ಕತೆ ಮುಗಿಸುವವರು ಇದ್ದಾರೆ, ಎರಡನೇ ಶಬ್ದದಲ್ಲಿ ಕತೆ ಬರೆಯುವವರು ಇದ್ದಾರೆ. ಸತ್ರು ಹುಟ್ಟಿದ್ರು ಸತ್ರು ಅಂತೇಳಿ ಹಾಗೆ ಅಲ್ವಾ. ಹಾಗಾಗಿ ಬರವಣಿಗೆ ಮತ್ತೆ ನಾನು ಹೇಳಿದ ಹಾಗೆ ಜನರಿಗೆ ಮುಟ್ಟುವಂತ ಇರಬೇಕು, ಜನರಿಗೆ ಮುಟ್ಲಿಕ್ಕೆ ಆಗ. ಮತ್ತೆ ಬರೆಯುವವರು, ಬರವಣಿಗೆಯನ್ನ ರೂಢಿಸಿಕೊಳ್ಳಿಕ್ಕೆ ನೋಡುವವರು ಓದ್ಬೇಕು. ಸುದ್ದಿಗೆ ಓದ್ಬೇಕಂತ ಇಲ್ಲ, ಸುದ್ದಿ ಅಥವಾ ಅಧ್ಯಯನ ಮಾಡಬೇಕು ಅಂತ ಇಲ್ಲ. ಸುದ್ದಿಗೆ ನೀವು ತನಿಖಾ ವರದಿ ಬರೀಲಿಕ್ಕೆ ಹೋದ್ರೆ ಅಲ್ಲಿ ಅಧ್ಯಯನ ಬೇಕು. ಅಲ್ಲಿ ಅಧ್ಯಯನ ಯಾಕಂತ ಹೇಳಿದ್ರೆ ಅಲ್ಲಿ ಒಳಗೆ ಒಪ್ಪಬೇಕು. ಒಂದು ತನಿಖಾ ಲೇಖನದ ನೋಡಿ ಅದು ಧಾರಾವಾಹಿಯಾಗಿ ಕೂಡ ತನಿಖಾ ವರದಿಗಳು ಬರುತ್ತೆ. ಈಗ ತುಂಬಾ ಕ್ರೈಮ್ ಪೇಪರ್ಗಳೆಲ್ಲ ಇದೆ ಅಲ್ಲ, ಒಂದು ಸುದ್ದಿ ಬಹುಶಃ 10 ವಾರ 15 ವಾರ ಕೂಡ ಅದು ಹಾಕ್ತಾರೆ, ಅದಕ್ಕೆ ಧಾರಾವಾಹಿ ಇದೆ. ಹಾಗಾಗಿ ಅಲ್ಲಿ ಆ ತನಿಖಾ ವರದಿಗಳನ್ನ ಬರೆಯುವಾಗ ತನಿಖೆ ಮಾಡಬೇಕಾಗ್ತದೆ. ನಾವು ಕೂಡ ಆ ತನಿಖೆ ಮಾಡುವಾಗ ಕೂಡ ನಾವು ಅಲ್ಲಿ ನಮ್ಮತನವನ್ನ ಬಿಟ್ಟು ಮಾಡಬೇಕು, ನಮ್ಮ ಹಿತವನ್ನ ಬಿಟ್ಟು ಮಾಡಬೇಕು. ಸಮಾಜಕ್ಕೆ ಹಿತ ಇದ್ರೆ ಮಾಡಬೇಕು, ಸಮಾಜಕ್ಕೆ ಹಿತ ಇಲ್ಲದಿದ್ರೆ ಉಲ್ಟಾ ಹೊಡಿಬಹುದು. ಅಥವಾ ಸಮಾಜವನ್ನ ತಿದ್ದಲಿಕ್ಕೆ ಬರೀಲಿಕ್ಕೆ ಹೊರಟಾಗ ನಿಮಗೆ ಗೊತ್ತಿದೆ, ಎಷ್ಟೋ ಪತ್ರಕರ್ತರ ಕೊಲೆ ಆಗಿದೆ, ಬೆದರಿಕೆ ಬಂದಿದೆ, ಕೇಸ್ ಆಗಿದೆ, ಅದು ಮಾಮೂಲಿ ಇರ್ತದೆ. ಆದ್ರೆ ಅದನ್ನ ಎದುರಿಸುವಂತ ಧೈರ್ಯ ಕೂಡ ಶಕ್ತಿ ಕೂಡ ಪತ್ರಕರ್ತನ ಆದವನಿಗೆ ಇರಬೇಕು. ಬಹುಶಃ ಪತ್ರಕರ್ತರ ಈಗಿನ ಸಂದರ್ಭದಲ್ಲಿ ಪತ್ರಕರ್ತರಿಗಿರುವಂತ ಬೆದರಿಕೆ ಉಂಟಲ್ಲ, ಬಹುಶಃ ಯಾರಿಗೂ ಇಲ್ಲ. ಯಾಕಂತಂದ್ರೆ ಇವತ್ತಿನ ಮಾಧ್ಯಮ ಲೋಕ ಆ ರೀತಿಯ ಮಟ್ಟಕ್ಕೆ ಮುಟ್ಟಿದೆ. ಹಿತಾಸಕ್ತಿ ಸ್ವಹಿತಾಸಕ್ತಿ ಬಂದಿದೆ, ಮಾಧ್ಯಮದವರನ್ನ ಮಾಲೀಕರು ನಿಯಂತ್ರಣ ಮಾಡುವಂತ ಬಂದಿದೆ, ಅವರು ಹೇಳಿದಾಗೆ ಬರೆಯುವಂತ ಪದ್ಧತಿ ಬಂದಿದೆ, ಸಿಸ್ಟಮ್ ಬಂದಿದೆ. ಹಾಗಾಗಿ ಒಂದು ರೀತಿಯಲ್ಲಿ ಸಂಕೀರ್ಣ ವ್ಯವಸ್ಥೆಯಲ್ಲಿ ಈಗಿನ ಮಾಧ್ಯಮ ಇದೆ. ಹೊಗಳುವಂಥದ್ದನ್ನೇ ಮುಖ್ಯ ಆಗ್ತದೆ. ಯಾರಿಗೂ ಕೂಡ ಇದ್ದದ್ದನ್ನು ಇದ್ದಾಗಿ ಹೇಳಬಾರದು, ಹೇಳಿದ್ರೆ ಅವ ತಪ್ಪು ಮಾಡ್ತಾನೆ ಅಂತ ಹೇಳುವ ಮಟ್ಟಕ್ಕೆ ಇವತ್ತಿನ ಮಾಧ್ಯಮ ಮುಟ್ಟಿದೆ. ಹಾಗಾಗಿ ಇನ್ನು ಈ ಸುದ್ದಿ ಮಾಡುವವರಿಗೆ ತೊಂದರೆ ಇಲ್ಲ, ಅವರು ಯಾವುದಕ್ಕೆ ಹೇಳಿಬಿಡುವುದು. ವಿಶ್ಲೇಷಣೆ ಮಾಡುವವರು ಹೇಳಲಿಕ್ಕೆ ಸಾಧ್ಯತೆ ಇಲ್ಲ, ಸತ್ಯ ಹೇಳಲಿಕ್ಕೆ ಅಲ್ಲಿ ವಿಶ್ಲೇಷಣೆ ಮಾಡುವಾಗ ಅವಕಾಶ ಇಲ್ಲ. ಸುದ್ದಿಗ ನಾವು ಪೇಪರ್ಲಿ ಬರೀಬಹುದು, ಇವತ್ತು ಕೊಲೆ ಮಾಡಿದ್ರು, ಇವತ್ತು ಸಿಕ್ಕಿ ಬಿದ್ರು. ಆ ಸಿಕ್ಕಿ ಬಿದ್ದಾಗ ಅವನನ್ನು ಬರೆಯುವಾಗ ಕೂಡ ಅಲ್ಲಿ ಸ್ವಲ್ಪ ಆಲೋಚನೆ ಮಾಡ್ಬೇಕು. ಅವನು ಬರೀಬಹುದು, ಅವನು ಹಿಡಿದು ಹಾಕಿದ್ದಾರೆ. ಆ ಮಟ್ಟಕ್ಕೆ ಕೂಡ ಸುದ್ದಿಯ ನಿಯಂತ್ರಣ ಅಥವಾ ಸುದ್ದಿಯನ್ನ ಒಂದು ಕಂಟ್ರೋಲ್ ನಾವು ಇಟ್ಕೊಳ್ಬೇಕಾಗ್ತದೆ. ಹಾಗಾಗಿ ಮತ್ತೀಗ ನೋಡಿ, ಈ ಸಮಾಜವನ್ನ ತಿದ್ದುವಂಥದ್ದು ನಾವು ಹೇಳ್ತೇವೆ, ಮಾಧ್ಯಮಗಳು ಸಮಾಜವನ್ನು ತಿದ್ದಬೇಕು. ಹಾಗೆ ತಿದ್ದುವಂಥದ್ದು ಮಾಧ್ಯಮಗಳು ಸದ್ಯ ಸಮಾಜವನ್ನು ತಿದ್ದಬೇಕಾದ್ರೆ ಸಮಾಜಕ್ಕೆ ಏನು ಒಳ್ಳೆಯದು ಅನ್ನುವಂಥದ್ದನ್ನ ಕೊಡ್ಲಿಕ್ಕೆ ನೋಡ್ಬೇಕು. ಅದು ಯಾವ ರೀತಿಯಲ್ಲಿ ಕೊಡ್ಬೋದು? ಸಂಪಾದಕದ ಮೂಲಕ ಕೊಡ್ಬೋದು, ಲೇಖನಗಳಲ್ಲಿ ಕೊಡ್ಬೋದು, ಅಂಕಣಗಳಲ್ಲಿ ಕೊಡ್ಬೋದು, ಚರ್ಚೆಯಲ್ಲಿ ಕೊಡ್ಬೋದು. ಮೊದಲೆಲ್ಲ ನಾವು ನೋಡ್ಬೇಕು, ಮುಂಗಾರು ಅಂತ ಪೇಪರಲ್ಲಿ ಬಹಳ ಒಳ್ಳೆಯ ಚರ್ಚೆ ಇತ್ತು. ಇವಾಗ ಯಾವ ಪೇಪರ್ಲಿ ಕೂಡ ಯಾವ ಚರ್ಚೆ ಕೂಡ ಇಲ್ಲ, ಯಾವ ಮಾಧ್ಯಮದಲ್ಲಿ ಯಾವ ಚರ್ಚೆ ಕೂಡ ಇಲ್ಲ. ಟಿವಿಯಲ್ಲಿ ಇದೆ, ಟಿವಿಯಲ್ಲಿ ಇದೆ ಅಂತ ಹೇಳಿದ್ರೆ ಆಂಕರ್ ಇರ್ತಾನೆ, ಅವ್ರು ಹೇಳಿದ್ದೇ ಸತ್ಯ. ಬಾಕಿಯವರಿಗೆ ಮಾತಾಡ್ಲಿಕ್ಕೆ ಅವ್ರು ಮಾತಾಡಿದಾಗ ಉಲ್ಟಾ ಅವ್ರು ನಿಲ್ಲಿಸ್ತಾನೆ, ಅವರು ಅದಲ್ಲ ಹೀಗೆ ಅಂತೇಳಿ. ಹಾಗಾಗಿ ಅಲ್ಲಿ ಯಾರಿಗೆ ಚರ್ಚೆ ಮಾಡುವಂಥದ್ದು, ಯಾರಿಗೆ ಹೇಳುವಂಥದ್ದು ಇಲ್ಲ, ಅಲ್ಲಿ ಅವನೇ ಜಡ್ಜ್, ಆಂಕರೇ ಜಡ್ಜ್. ಬಹುಶಃ ಆ ಮಟ್ಟಕ್ಕೆ ಮುಟ್ಟಿದ್ರೆ ಸಮಾಜವನ್ನು ಸುಧಾರಣೆ ಮಾಡಲಿಕ್ಕೆ ಸಾಧ್ಯತೆ ಖಂಡಿತ ಇಲ್ಲ. ಮತ್ತೆ ಅಲ್ಲಿ ಚರ್ಚೆ ಆಗುವಂಥದ್ದು ನಿಷ್ಪಷ್ಟವಾಗಿ ಆಗಬೇಕು, ಅದು ನಿಷ್ಠೂರ ಆಗಿರ್ಬೇಕು, ಅಲ್ಲಿ ವಾಸ್ತವ ಇರಬೇಕು, ವಸ್ತು ಇರಬೇಕು. ಅದು ಬಿಟ್ಟು ಬೇರೆ ಬೇರೆ ಮಾತಾಡ್ಲಿಕ್ಕೆ ಹೋದ್ರೆ ಬಹುಶಃ ಅಲ್ಲಿ ಸಮಾಜ ಒಳ್ಳೇದಾಗ್ತದೆ ಅಂತ ಇಲ್ಲ, ಬಹುಶಃ ಗ್ರೂಪಿಸಮ್ ಆಗ್ಬೋದು. ಅದೇ ನಾನು ಹೇಳಿಲ್ಲ, ಅವತ್ತು ಮಾತಾಡಿದವನಿಗೆ ಹೊರಗೆ ಹೊಡಿಬಹುದು, ಆ ರೀತಿಯ ವಿಚಾರ ಬರ್ತದೆ. ಹಾಗಾಗಿ ಮಾಧ್ಯಮಕ್ಕೆ ಬರುವವರು ಅಥವಾ ಮಾಧ್ಯಮವನ್ನು ಆಯ್ಕೆ ಮಾಡಿಕೊಳ್ಳುವವರು ಬಹುಶಃ ಬಹಳ ಗಂಭೀರವಾಗಿ ಯೋಚಿಸಬೇಕು. ಯಾಕಂದ್ರೆ ಇಲ್ಲಿ ಪ್ರಾಮಾಣಿಕತೆ ಬೇಕು. ಮಾಧ್ಯಮಕ್ಕೆ ಬರುವವ ಮೊದಲಾಗಿ ಪ್ರಾಮಾಣಿಕ ಆಗಿರ್ಬೇಕು. ಪ್ರಾಮಾಣಿಕತೆ ಇಲ್ಲದಿದ್ದರೆ ಮಾಧ್ಯಮಕ್ಕೆ ಬರಬಾರ್ದು ಅಂತೇಳಿ ನಾನು ಹೇಳುವಂಥದ್ದು, ನನ್ನ ಒಂದು ಒಪಿನಿಯನ್. ನಾನು ಹಾಗೆ ನಡ್ಕೊಳ್ಳಿಕ್ಕೆ ನೋಡಿದ್ದೆ.
ನೋಡ್ತಾ ಇರುವ, ನೋಡಬೇಕು ಅಂತ ಇನ್ನೊಬ್ಬರು ಇರುವ. ಹಾಗಾಗಿ ಈಗ ಹೊಸೊಬ್ಬರು ಬರ್ತಾರೆ. ತುಂಬಾ ಅವಕಾಶ ಬಹಳ ಇದೆ ಇವತ್ತು ಮಾಧ್ಯಮದಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ಅಥವಾ ಪತ್ರಿಕೋದ್ಯಮದಲ್ಲಿ, ಅದೆಲ್ಲ ಸೇರಿ ಸಮೂಹ ಮಾಧ್ಯಮ ಎಲ್ಲ ಸೇರಿ ಬಹಳ ಅವಕಾಶ ಇದೆ. ದಿನಕ್ಕೊಂದು ಟಿವಿ ಹುಟ್ಟುತ್ತದೆ, ದಿನಕ್ಕೊಂದು ಪೇಪರ್ ಹುಟ್ಟುತ್ತದೆ, ದಿನಕ್ಕೊಂದು ಚಾನಲ್ ಹುಟ್ಟುತ್ತದೆ. ಹಾಗಾಗಿ ಆದರೆ ಯಾವುದನ್ನು ಆಯ್ಕೆ ಮಾಡುವಂಥದ್ದು, ಯಾವ ನಿಷ್ಠುರತೆಯಿಂದ ನೀವು ಹೋಗ್ಬೋದು, ಯಾವುದನ್ನು ಆಯ್ಕೆ ಮಾಡುವಂಥದ್ದು ಅಂತೇಳಿ ನಿಮಗೆ ಬಿಟ್ಟದ್ದು. ನಿಷ್ಠುರವಾಗಿರ್ಬೇಕು ಅಥವಾ ಹಣ ಮಾಡ್ಲಿಕ್ಕೆ ಅಲ್ಲಿಗೆ ಹೋಗ್ಬೇಕು, ಆ ಎಲ್ಲ ಆಲೋಚನೆಗಳನ್ನ ಮಾಡಿ ಮಾಧ್ಯಮಕ್ಕೆ ನೀವು ಹೋಗ್ಬೇಕು ಅಥವಾ ಹೋಗ್ಲಿಕ್ಕೆ ನೋಡ್ಬೇಕು ಅಂತೇಳಿ ನಾನು ಹೇಳುವಂಥದ್ದು. ಹೆಚ್ಚು ಸಾಕು ಅಂತ ಕಾಣುತ್ತೆ. ಏನಾದ್ರು ಇದ್ರೆ ಒಂದೆರಡು ಪ್ರಶ್ನೆ ಕೇಳಿ ನಾನು ಒಂದು ಆನ್ಸರ್ ಮಾಡಿ ಮುಗಿಸುವ. ಆಗಬಹುದೇ? ಅತ್ಯಂತ ಚುಟುಕಾಗಿ ಅರ್ಥಪೂರ್ಣವಾಗಿ ಪಾಲ್ತಾಡಿಯವರು ತಮ್ಮ 33 ವರ್ಷಗಳ ಪತ್ರಿಕೋದ್ಯಮದ ಅನುಭವವನ್ನು ಹರಿಯಿದ್ದಾರೆ. ನಮ್ಮ ವಿದ್ಯಾರ್ಥಿಗಳಿಗೆ 15 ಅಂಕಗಳು ಖಂಡಿತ ಸಿಗ್ತದೆ ಅಂತ ನನ್ನ ಅನುಭವ, ನನ್ನ ಮಾತು ಹೇಳಿ, ನಾನು ಮಾಧ್ಯಮವನ್ನು ಸಂಪಾದಕೀಯ ಬರವಣಿಗೆ ಕುರಿತು ಎರಡು ಮಾತು ಹೇಳಿದರೆ ಮತ್ತೆ ಒಂದು ಪ್ರಶ್ನೆ ಇದೆ. ಸಂಪಾದಕೀಯ ಬರವಣಿಗೆ ಸಂಪಾದಕೀಯ ಅಂತ ಹೇಳಿದ್ರು ಒಂದು ಪತ್ರಿಕೆಯ ಮುಖವಾಣಿ, ಅಗ್ರಲೇಖನವನ್ನ ಪತ್ರಿಕೆಯಲ್ಲಿ ಸಂಪಾದಕನೇ ಬರೀಬೇಕು ಅಂತಿಲ್ಲ, ಯಾರು ಬರೀಬಹುದು. ನಾನು ಮಾಮೂಲಿಯಾಗಿ ನಾನು ಬರೀತೇನೆ, ನಮ್ಮ ವಿಶ್ವನಾಥ್ ಬರೀತಾನೆ, ಹಾಗೆ ನಾನಿಲ್ಲ ವಿಶ್ವನಾಥ್ ಬರೆಯೋದು. ಸಂಪಾದಕಿ ಅಂತ ಹೇಳಿದ್ರೆ ನಿಜವಾಗಿ ದೊಡ್ಡ ದೊಡ್ಡ ಪೇಪರ್ಗಳ ಸಿಸ್ಟಮ್ ಆಗಿರ್ತದೆ. ಸಂಪಾದಕಿ ಬರೀಲಿಕ್ಕೆ ಇವತ್ತು ಬರೆದ್ರೆ ಒಬ್ಬ ಬರೆದರೆ ನಾಳೆ ಬೇರೆ ಒಬ್ಬ ಬರೀತಾನೆ, ಹಾಗೆ ಇರುತ್ತದೆ. ನಮ್ಮಲ್ಲಿ ಎಲ್ಲ ಒಂದು ಎಂಪ್ಲಾಯ್ಮೆಂಟ್ ಕಮ್ಮಿ, ಹಾಗಾಗಿ ಬರೆಯಕ್ಕೆ ಮತ್ತೆ ಎಡಿಟರ್ ಬರೀತೇನೆ, ಹಾಗೆ ಹೋಗುತ್ತೆ. ಆದ್ರೆ ಸಂಪಾದಕ ಬರೆಯುವಂಥದ್ದು ನೋಡಿ, ನಾನು ಆಗ್ಲೇ ಹೇಳಿದೆ, ಸಂಪಾದಕರಲ್ಲಿ ಕೂಡ ಏನು ಇರಬೇಕು ಅಂತ, ವಿಚಾರ ಇರಬೇಕು, ಒಂದು ವಿಚಾರವಾದ ವಿಶ್ಲೇಷಣೆ ಆಗಿರ್ಬೇಕು. ಸಂಪಾದಕೀಯ ಅಂತ ಹೇಳಿದ್ರೆ ಅದು ವಿಶ್ಲೇಷಣೆ ಆಗ್ಬೇಕು. ಮತ್ತೆ ಅಲ್ಲಿ ನಿಮ್ಮ ಒಪಿನಿಯನ್ ಕೊಡ್ಬೋದು. ಒಪಿನಿಯನ್ ಕೊಡುವಾಗ ಸಮಾಜವನ್ನ ತಿದ್ದಲಿಕ್ಕೆ ಕೊಡಬೇಕು ಹೊರತು ಸಮಾಜವನ್ನ ವಿಭಜನೆ ಮಾಡ್ಲಿಕ್ಕೆ, ಕೋಮುವಾದವನ್ನ ಕ್ರಿಯೇಟ್ ಮಾಡ್ಲಿಕ್ಕೆ ಕೋಮು ಸಾಧ್ಯ ಆದರೆ ನಾವು ಸಂವಿಧಾನವನ್ನ ಒಪ್ಪಿಕೊಂಡವರು, ಭಾರತದಲ್ಲಿ ನಾವು ಭಾರತೀಯ ಸಂವಿಧಾನವನ್ನು ಒಪ್ಪಿಕೊಂಡವರು. ಹಾಗಾಗಿ ನಾವು ಏನಾದಿದ್ರೆ ಸೌಹಾರ್ದತೆಯನ್ನೇ ನಮ್ಮ ಸಂಪಾದಕೀಯದಲ್ಲಿ ಪ್ರತಿಪಾದನೆ ಮಾಡಬೇಕು ಹೊರತು ಅಲ್ಲಿ ಹಿಂದೂ, ಮುಸ್ಲಿಂ, ಕ್ರೈಸ್ತ, ಸಿಖ್ ಅಂತೇಳಿ ಡಿವೈಡ್ ಮಾಡಲಿಕ್ಕೆ ನಾವು ಖಂಡಿತ ಸಂಪಾದಕೀಯವನ್ನು ಬರೀಲಿಕ್ಕೆ ಕೊಡು. ಅದು ನಮ್ಮ ತತ್ವವು ಕೂಡ, ಅದು ಪತ್ರಿಕೋದ್ಯಮದ ವಿಚಾರವೂ ಅಲ್ಲ, ಪತ್ರಿಕೋದ್ಯಮಕ್ಕೆ ಅದು ಅಪರಾಧ. ಪತ್ರಿಕೋದ್ಯಮದಲ್ಲಿ ಇರುವವ ಒಂದು ಡಿವಿಷನ್ ಮಾಡುವಂತ, ನಾವು ಈಗ ರಾಮ ಮಂದಿರ ಕಟ್ಟಿದ್ದು ಆಯ್ತು, ಬಹಳ ಒಳ್ಳೇದಾಯ್ತು, ಅಲ್ಲಿ ಮಸೀದಿ ಕೆಡಾಯ್ತು, ಬಹಳ ಒಳ್ಳೇದಾಯ್ತು ಅಂತ ಹೇಳಿದ್ರೆ ನಾವು ಏನು ಹೇಳಿದಾಗಾಯ್ತು? ಮಸೀದಿ ಕೆಡಾಯ್ತು, ಒಳ್ಳೇದಾಯ್ತು ಅಂತೇಳಿ ಮುಸ್ಲಿಮರಿಗೆ ಕಿಡಿಕಾಡ್ತಾರೆ. ದೇವಸ್ಥಾನ ಒಳ್ಳೇದಾಯ್ತು ಅಂದ್ರೆ ಅವರಿಗೂ ಇದಾಗ್ತದೆ. ಹಾಗಾಗಿ ಆಗಿದೆಲ್ಲ ಒಪ್ಪಿಕೊಳ್ಳಬೇಕು, ಆದದ್ದನ್ನು ಒಪ್ಪಿಕೊಳ್ಳಬೇಕು ಹೊರತು ಅದನ್ನ ಸಮಸ್ಯೆ ತರಲಿಕ್ಕೆ ಅಥವಾ ಹಿಂಸೆಯನ್ನ ಮಾಡಲಿಕ್ಕೆ, ನಮ್ಮೊಳಗೆ ಹಗೆತನವನ್ನು ಹುಟ್ಟಾಕ್ಲಿಕ್ಕೆ ಅಥವಾ ವೈರತ್ವವನ್ನು ಹುಟ್ಟಾಕ್ಲಿಕ್ಕೆ, ರಕ್ತ ಹರಿಸಲಿಕ್ಕೆ ಬಳಸುವಂಥದ್ದು ಖಂಡಿತ ಮಾಡಬಾರ್ದು ಅಂತೇಳಿ ನಾವು ಬರೀಬೇಕು. ಸಂಪಾದಕನಿಗೆ ಆ ರೀತಿಯ ಜವಾಬ್ದಾರಿ ಇದೆ, ಅಥವಾ ಮಾಧ್ಯಮಕ್ಕೆ ಆ ರೀತಿಯ ಒಂದು ಜವಾಬ್ದಾರಿ ಇದೆ. ಸಮಾಜವನ್ನ ಒಡೆಯದಂತೆ ನೋಡುವಂತ ಒಂದು ಜವಾಬ್ದಾರಿ, ಸಮಾಜವನ್ನ ತಿದ್ದುವಂತ ಸಮಾಜವನ್ನು ಹೀಗೆ ಹೋಗಬೇಕು ಅಂತ ಹೇಳುವಂತ ಒಂದು ಧರ್ಮ ಪತ್ರಿಕಾ ಧರ್ಮಕ್ಕೆ ಇದೆ. ಹಾಗಾಗಿ ಆ ಸಂಪಾದನೆ ಕೂಡ ಆ ರೀತಿಯಲ್ಲಿ ಹೋಗಬೇಕು ಅಂತ ಹೇಳಿ ನಾನು ಹೇಳ್ಕೊಂಡು. ಧನ್ಯವಾದಗಳು. ಈ ಪತ್ರಿಕೋದ್ಯಮ ಮತ್ತು ಬೆಳವಣಿಗೆ ನಮ್ಮ ಸ್ನಾತಕೋತ್ತರ ವಿದ್ಯಾರ್ಥಿಗಳಿಗೆ ಒಂದು ಸಿಲೆಬಸ್ ನಲ್ಲಿ ಕೂಡ ಇರುವುದರಿಂದ ಅದಕ್ಕೆ ಅನ್ವಯವಾಗಿ ಉಪನ್ಯಾಸವನ್ನ ಆಯೋಜಿಸಿರುವುದು ವಂದನೆಗಳು. ಈಗ ನಾವು ಕೃತಿ ಲೋಕಾರ್ಪಣೆ ಅಂತ ಹೇಳ್ತಾ ಇದ್ದೇವೆ. ಆರಂಭದಲ್ಲಿ ಒಂದು MA ಸ್ನಾತಕೋತ್ತರ ಅಧ್ಯಯನದ ಸಂದರ್ಭದಲ್ಲಿ ಚೊಚ್ಚಲ ಕೃತಿಯನ್ನು ರಚಿಸಿದಂತ ಸವಿತಾ ಅರುಣ್ ಶೆಟ್ಟಿ ಅವರ ಕೃತಿಯನ್ನು ಲೋಕಾರ್ಪಣೆಗೊಳಿಸಬೇಕು ಅಂತ ನಾನು ಅವರ ಮಾರ್ಗದರ್ಶಕರಾಗಿರುವಂತಹ ಡಾಕ್ಟರ್ ಜೆ ಉಪಾಧ್ಯ ಸರ್ ಅವರಲ್ಲಿ ವಿನಂತಿಸ್ತೇನೆ. ಜೊತೆಗೆ ವೇದಿಕೆಗಿರುವಂತಹ ಎಲ್ಲ ಗಣ್ಯರು ಕೈಗೂಡಿಸಬೇಕು ಅಂತ ಕೇಳಿ. ಈ ಕೃತಿ ಮಿತ್ರ ಮೇಡಮ್ ಅವರ ಜೀವನ ಸಾಹಿತ್ಯದ ಕುರಿತು ಬರೆದಿರುವಂತದ್ದು. ಅದೇ ರೀತಿ ಸವಿತಾ ಅರುಣ್ ಶೆಟ್ಟಿ ಅವರ ಬಾಳ ಸಂಗಾತಿ ಅರುಣ ಶೆಟ್ಟಿ ಇದ್ದಾರೆ, ಮಕ್ಕಳು ಕೂಡ ವೇದಿಕೆಗೆ ಬರಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. Thank you. Sir.
ಸರ್ ಒಂದು ನಿಮಿಷ ಮುಂದೆ ನೋಡಿ ಸರ್ ಈ ಕಡೆ ಒಳಗೆ ಈ ಕಡೆ ಬನ್ನಿ. ಎಸ್ ಎಸ್ ನೀವೆಲ್ಲ ಇಟ್ಕೊಳ್ಳಿ ಮುಂದೆ ನೋಡಿ ಮುಂದೆ ನೋಡಿ ಬಹಳ ಅಭಿಮಾನ ಪಡುವ ಸಂಗತಿ ಅವರಿಗೆಲ್ಲರಿಗೆ ಶುಭಗಳಿಗೆ ಈಗ ಕಲಾಭಾಗವತ್ ಅವರ ಜಾಲಂಧರ ಆಯ್ದ ಲೇಖನಗಳ ಕೃತಿಯನ್ನು ಲೋಕಾರ್ಪಣೆಗೊಳಿಸಬೇಕು ಅಂತ ವೇದಿಕೆಗಿರುವಂತಹ ಗಣ್ಯರಲ್ಲಿ ವಿನಂತಿಸ್ತಾ ಇದ್ದೇನೆ. ಚಿದಾನಂದ್ ಅವರು ದಯವಿಟ್ಟು ವೇದಿಕೆಗೆ ಬನ್ನಿ. ಬನ್ನಿ ಬನ್ನಿ ಮಹೇಶ್ ಅವರು ಬನ್ನಿ ಬೇಗ ಬನ್ನಿ ಸರ್ ಈ ಕಡೆ ಒಳಗೆ ಸ್ವಲ್ಪ ಒಳಗೆ ಎಸ್ ಎಲ್ಲ ಭಾಗವತರಿಗೆ ವಿಶೇಷ ಅಭಿನಂದನೆಗಳು. ಇದೀಗ ಪೂರ್ಣಿಮಾ ಶೆಟ್ಟಿ ಅವರ 20ನೇ ಕೃತಿ ಬಿಡುಗಡೆ ಆಗ್ತಾ ಇದೆ. 20ಕ್ಕೆ ಹೌದು. ಪ್ರವೀಣ್ ಭವಿಷ್ಯ ಸ್ವೀಕೃತಿ ಸ್ವೀಕೃತಿ ಬನ್ನಿ. ಪೂರ್ಣಿಮಾ ಅವರ ಮಗಳು ಸ್ವೀಕೃತಿ ಬಂದಿದ್ದಾರೆ. ನನ್ನ ಇತ್ತೀಚಿನ ಓದು ಅಂದ್ರೆ ಅವರು ಮೊದಲು ಓದ್ಲೇ ಇಲ್ಲ ಖಾಲಿ ಇತ್ತೀಚೆಗೆ ಓದಿತ್ತು. ಮೊದಲು ತುಂಬಾ ಓದಿದ್ದಾರೆ. ಈಗಿನ recent ಭಾಗದ ಹೆಮ್ಮೆಯ ಸಾಧನೆ ವಿದ್ಯಾ ಅವರ ಚೊಚ್ಚಲ ಕೃತಿ. ನಮ್ಮ ವಿಭಾಗದ ಹೆಮ್ಮೆಯ ವಿದ್ಯಾರ್ಥಿ, IT ಇಂಜಿನಿಯರ್. ಮೇಡಮ್ ಇಂಗ್ಲಿಷಾ? ಸರ್ 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 ಮುಂದೆ ಇದು ಉಪನ್ಯಾಸರದು 85 ಮತ್ತು 88ನೇ 86 ಮತ್ತು 88ನೇ ಕೃತಿಗಳ ಲೋಕಾರ್ಪಣೆ. 87 ಮಾನನ ಮೇಡಮ್ ಮೇಡಮ್ ಎಲ್ಲ ಲೇಖಕರು ಸೇರ್ಪಟ್ಟು ಎಸ್ 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 ಸರ್ ಧನ್ಯವಾದ. ಸರ್ ನಮಸ್ಕಾರ. ಆರು ಕೃತಿಗಳನ್ನ ಲೋಕಾರ್ಪಣೆಗೊಳಿಸಿದಂತಹ ಬಂಟರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀತ ಪ್ರವೀಣ್ ಬುದ್ಧಶೆಟ್ಟಿ, ಚಂದ್ರಶೇಖರ್ ಪಾಲೆತ್ತಾಡಿ, ಡಾಕ್ಟರ್ ಜಿ.ಎನ್. ಉಪಾಧ್ಯಾಯ ಹಾಗೂ ಕರ್ನೂರು ಮೋಹನ್ ರೈ ಅವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಅತಿಥಿಗಳನ್ನ ಗೌರವಿಸುವ ಸಂದರ್ಭ. ನಾಳೆ ಬಂಟರ ಸಂಘದಲ್ಲಿ ದಿನಪೂರ್ತಿ ಕಾರ್ಯಕ್ರಮ, ಬಿಡುವಿಲ್ಲದ ಕೆಲಸದ ನಡುವೆಯೂ ನಮ್ಮ ಮೇಲೆ ಒಂದು
ಫೋನ್ಕರಿಗೆ ಒಪ್ಪಿಕೊಂಡು ಬಂದಿರುವಂತಹ ಸರಳ ಸಜ್ಜನಿಕೆಗೆ ನಾವು ಮಾಡುವ ಉಡುಗೊರೆ ಸರ್ ತಮ್ಮದು. ಪ್ರವೀಣ್ ಪೋದಿಶೆಟ್ಟಿ ಅವರು ತೆರಿಗೆ ಸಲಹೆಗಾರರಾಗಿ, ಸಮಾಜ ಸೇವಕರಾಗಿ, ಕೊಡುಗೈ ದಾನಿಯಾಗಿ ಬಂಟರ ಸಂಘದಲ್ಲಿ ಬೇರೆ ಬೇರೆ ಹುದ್ದೆಗಳನ್ನ ಅಲಂಕರಿಸ್ತಾ ಅನಂತರ ಜಾಗತಿಕ ಬಂಟರ ಸಂಘದಲ್ಲಿ ನಿರ್ದೇಶಕರಾಗಿ ತಕ್ಷಣಕ್ಕೆ ಒಂದು ಟರ್ನೆಂಟ್ ತಿರುವಿನ ರೀತಿಯಲ್ಲಿ ಅವರು ಬಂಟರ ಸಂಘದ ಅಧ್ಯಕ್ಷರಾಗಿ ಈಗ ಆಯ್ಕೆಯಾಗಿದ್ದಾರೆ, ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಎಲ್ಲ ಬಗೆಯ ಶುಭಗಳಿರಲಿ ಅಂತ ಹಾರೈಸ್ತಾ ವಿಭಾಗದ ಪರವಾಗಿ ಡಾಕ್ಟರ್ ಜೆ ಉಪಾಧ್ಯ ಸರ್ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಅದೇ ರೀತಿ ಚಂದ್ರಶೇಖರ ಪಾಲೆತ್ತಾಡಿ ಅವರು ನಮ್ಮ ವಿಭಾಗದ ಅತ್ಯಂತ ಒಂದು ಅಭಿಮಾನಿ ಅಂತ ಹೇಳ್ಬೋದು. ಯಾವುದೇ ಒಂದು ಸಂದರ್ಭದಲ್ಲಿ ನಾವು ಕರೆದಾಗ್ಲೂ ಕೂಡ ಅವರು ಇಲ್ಲ ಅಂತ ಹೇಳಿದವರೆಲ್ಲ ಯಾವುದೇ ಕಾರ್ಯಕ್ಕೂ ನಮಗೆ ಕೈ ಜೋಡಿಸ್ತಾ ಬಂದಿದ್ದಾರೆ. ನಾವು ಯಾವತ್ತೂ ಹೇಳುದು ಕರ್ನಾಟಕವಲ್ಲ ಪತ್ರಿಕೆಯ ಒಂದು ಸಂಪಾದಕೀಯವನ್ನ ಓದಿದವರಿಗೆ ಗೊತ್ತಿರ್ತದೆ, ಅವರ ನೇರ ನಡೆನುಡಿಯಂತೆ ಅವರ ಬರಹಗಳು ಕೂಡ ಸ್ವಲ್ಪ ಖಾರವೂ ಆಗಿರ್ತದೆ. ಇದು ಭಾರತ ಅಂಕಣವನ್ನ ಓದ್ಬೇಕು, ನಮ್ಮೆಲ್ಲ ವಿದ್ಯಾರ್ಥಿಗಳುಗಳನ್ನ ಓದ್ಬೇಕು ಅಂತ ನಾವು ಪದೇ ಪದೇ ಹೇಳ್ತಾ ಬರ್ತೇವೆ. ಈ ರೀತಿಯ ಒಂದು ನೇರ ನಡೆನುಡಿಯಂತ ಪತ್ರಕರ್ತನ ಕರ್ನಾಟಕ ಮಲ್ಲ ಪತ್ರಿಕೆಯಲ್ಲಿ ಅವರು ಸಲ್ಲಿಸಿದ ಸೇವೆಯನ್ನ ಗುರುತಿಸಿ ನಾವು ನಮ್ಮ ವಿಭಾಗದ ಮೂಲಕ ಒಂದು ಆಪ್ತ ಮಿತ್ರ ಎನ್ನುವಂತ ಒಂದು ಅಭಿನಂದನಾ ಗ್ರಂಥವನ್ನ ಅರ್ಪಿಸಿ ಒಂದು ಅದ್ಧೂರಿ ಸಮಾರಂಭ ಎಲ್ಲ ಅಭಿಮಾನಿ ಬಳಗದಿಂದ ಆಯೋಜಿಸಿದ್ದೇವೆ ಅನ್ನೋದು ನಿಜಕ್ಕೂ ನಮಗೊಂದು ಸಂತೋಷದ ಸಂಗತಿ. ಅದನ್ನು ಈಗ ವಿಭಾಗದ ಪರವಾಗಿ ಗೌರವಿಸಬೇಕು ಅಂತ ನಾನು ಪ್ರವೀಣ್ ಪೋದಿಶೆಟ್ಟಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ನಾವು ಸಾಧಕರಿಗೆ ಗೌರವ ಅಂತ ಪ್ರತಿ ವರ್ಷ ಒಬ್ರು ಅಥವಾ ಇಬ್ಬರನ್ನ ಕರೆದು ಗೌರವಿಸ್ತಾ ಬಂದಿದ್ದೇವೆ. ಈ ವರ್ಷ ನಮ್ಮ ಆಯ್ಕೆಯಲ್ಲಿ ಆಯ್ದು ಬಂದವರು ಕರ್ನೂರು ಮೋಹನ್ ರೈ ಅವರು. ಕರ್ನೂರು ಮೋಹನ್ ರೈ ಅಂದ್ರೆ ಎಲ್ರಿಗೂ ಚಿರಪರಿಚಿತರು. ಬಂಟರ ಸಂಘದಲ್ಲಿ ಅನೇಕ ವರ್ಷಗಳಿಂದ ಸಾಹಿತ್ಯ ಸಾಂಸ್ಕೃತಿಕ ವಿಭಾಗದಲ್ಲಿ ಅವರು ಮಾಡಿದಂತ ಕೆಲಸ ಆಗಿರ್ಬೋದು. ಅನಂತರ ಈಗ ಬಂಟರವಾಣಿಯ ಕಾರ್ಯಾಧ್ಯಕ್ಷರಾಗಿ ಅವರು ಆಯ್ಕೆಗೊಂಡಿದ್ದಾರೆ. ಮಾತ್ರ ಒಬ್ಬ ಕಲಾ ಪ್ರೇಮಿ, ದೇಶ ವಿದೇಶಗಳಲ್ಲಿ ತನ್ನ ತಂದೆಯ ಹೆಸರನ್ನ ಕೊರಗಪ್ಪ ರೈ ಅವರ ಹೆಸರನ್ನ ರಾರಾಜಿಸಿದವರು, ಒಬ್ಬರ ಮಗನ ಹೆಮ್ಮೆಯ ಪುತ್ರ ಅಂತ ನಾವು ಹೇಳ್ಬೇಕು. ಅದೇ ರೀತಿ ಒಂದು ಸಂಘಟನೆಗಳನ್ನ ಕಟ್ಟಿಕೊಂಡು ಯಾವ ರೀತಿ ಎಲ್ಲರನ್ನ ಜೊತೆಯಾಗಿ ಕರೆದುಕೊಂಡು ಹೋಗ್ಬೇಕು, ಆ ಮೂಲಕ ಕೆಲಸವನ್ನ ಮಾಡಬೇಕು ಎನ್ನುವುದಕ್ಕೆ ಕರ್ನೂರು ಮೋಹನ್ ರೈ ಅವರು ಹೆಸರಾಗಿದ್ದಾರೆ. ಅದೇ ರೀತಿ ಒಬ್ಬ ಒಳ್ಳೆಯ ನಿರೂಪಕರಾಗಿ ಕೂಡ ಮುಂಬೈಯಲ್ಲಿ ಅವರು ಹೆಸರು ಮಾಡ್ತಾ ಇದ್ದಾರೆ. ಅವರ ಸಾಂಸ್ಕೃತಿಕ ಸಾಂಘಟಿಕ ಸಂಘಟನೆಯ ಪರಿಚಾರಿಕೆಯನ್ನ ಗಮನಿಸಿ ನಾವು ಈ ಗೌರವವನ್ನ ಇವತ್ತು ಸಮರ್ಪಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರು ಅವರನ್ನ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಕರ್ನೂರು ಮೋಹನ್ ರೈ ಅವರಿಗೆ ತಾವು ಒಂದು ಗೌರವವನ್ನು ಸ್ವೀಕರಿಸಿ ಎರಡು ಮಾತುಗಳನ್ನು ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ನಮಸ್ಕಾರ. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ ನನ್ನ ಬಂಟರ ಸಂಘದ ಅಧ್ಯಕ್ಷರಾದ ಪ್ರವೀಣ್ ಪೋದಿಶೆಟ್ಟಿ ಅವರಿಗೆ, ಹಾಗೆ ವಿಶೇಷ ಉಪನ್ಯಾಸ ಮಾಡಿದಂಥ ಚಂದ್ರಶೇಖರ ಪಾಲೆತ್ತಾಡಿ ಅವರೇ, ಹಾಗೆ ನಮ್ಮ ಗುರುಗಳಾದ ಡಾಕ್ಟರ್ ಜೆ ಉಪಾಧ್ಯಾಯರೇ, ಹಾಗೆ ವಿದ್ಯಾರ್ಥಿಗಳೇ, ಕೃತಿಕಾರರೇ, ಎಲ್ರಿಗೂ ನನ್ನ ಪ್ರೀತಿಯ ವಂದನೆಗಳು. ಡಾಕ್ಟರ್ ಜೆ ಉಪಾಧ್ಯಾಯರು ಹಾಗೆ ಪೂರ್ಣಿಮಾ ಈ ದಿನ ಗೌರವ ಇದೆ, ದಯವಿಟ್ಟು ಬನ್ನಿ ಅಂತ ಕರೆದಾಗ ನಾಳೆ ನಮ್ಮ ವಿಶ್ವಪರ್ವ ಭಟ್ಟ ಸಂಘದ
ಆನ್ಯುವಲ್ ಗೆಟ್ ಟುಗೆದರ್. ಇವತ್ತು ಇಡೀ ದಿನ ನಮಗೆ ಅಲ್ಲಿ ತಯಾರಿಗೆ ನಾವು ಎಲ್ಲರೂ ಸಿದ್ಧರಾಗಿದ್ದೆವು. ಇಂತಹ ಒಂದು ಗೌರವ ಮಿಸ್ ಮಾಡಿದ್ರೆ ಮತ್ತೊಮ್ಮೆ ನನಗೆ ಸಿಗ್ಲಿಕ್ಕಿಲ್ಲ. ಸನ್ಮಾನಗಳು ಎಷ್ಟೋ ಸಿಕ್ಕಿವೆ, ಆದರೆ ವಿದ್ಯಾದೇಗುಲ ಸರಸ್ವತಿ ಮಂದಿರದಲ್ಲಿ ಸಿಗುವ ಈ ಗೌರವ ನನಗೆ ಬಹಳ ಶ್ರೇಷ್ಠ ಗೌರವ ಅಂತ ತಿಳಿಸಿದ್ದೇನೆ, ತಿಳಿದಿದ್ದೇನೆ. ನಾನು ಕಲಿತದ್ದು ಮಂಗಳೂರಿನ ಸಂತ ಅಲೋಷಿಯಸ್ ಕಾಲೇಜ್ನಲ್ಲಿ, ಸೈಂಟ್ ಅಲೋಷಿಯಸ್ ಕಾಲೇಜ್. BA ನಾನು ಫಸ್ಟ್ ಕ್ಲಾಸ್ ಪಾಸ್. ನಂತರ ವಿದ್ಯಾಭ್ಯಾಸ ಮುಂದುವರಿಬೇಕು ಅನ್ನುವಂತ ಬಹಳಷ್ಟು ಹಂಬಲ ಇತ್ತು. ನನ್ನ ತಂದೆಯವರ ಯಕ್ಷಗಾನ ಮೇಳ ಕಡೆಯ ವರ್ಷ ಅಂದ್ರೆ ನನ್ನ ಫೈನಲ್ ಇಯರ್ ಇರುವಾಗ ಅವರ ಆರೋಗ್ಯ ಹದಗೆಟ್ಟ ಕಾರಣ ನಾನು ಯಕ್ಷಗಾನ ರಾತ್ರಿ ಯಕ್ಷಗಾನಕ್ಕೆ ಹೋಗುವುದು, ಹಗಲು ಕಾಲೇಜಿಗೆ ಹೋಗುವುದು. ಇಂಥ ಒಂದು ಸಂದಿಗ್ಧ ಸ್ಥಿತಿಯಲ್ಲಿ ನಾನು BA ಮುಗಿಸಿ ಮತ್ತೆ ನಾನು ಮಂಗಳೂರಿನಲ್ಲಿ ಇಲ್ಲ, ನಾನು ಈ ಮಾಯಾನಗರಿಗೆ ಬಂದ. ಬಹುಶಃ ಇಲ್ಲಿಗೆ ಬಂದಾಗ ನನ್ನ ಊರಿನ ಎರಡು ಬಹಳ ನನ್ನ ಪ್ರೀತಿಯ ಪ್ರಾಧ್ಯಾಪಕರು, ಒಬ್ಬರು ಸರ್ ನಿಮ್ಗೆ ಗೊತ್ತು ಡಾಕ್ಟರ್ ನಾದರ್ ಶೆಟ್ಟಿ ಅವರು, ದಾಮೋದರ್ ಶೆಟ್ಟಿ ಅವರು, ಮತ್ತೊಬ್ಬರು ಗಣನಾಥ್ ಶೆಟ್ಟಿ ಅಕ್ಕ. ನಾನು MA ಅಲ್ಲಿ ಕನ್ನಡ ಮೇಜರ್ ತಗೊಂಡ. ಹಾಗಾಗಿ ನನಗೆ ಫೈನಲ್ ಇಯರ್ ಅಲ್ಲಿ ಇಬ್ರು ಪ್ರಾಧ್ಯಾಪಕರಿದ್ರು. ಅವರ ಮುಖವನ್ನ ಅವರನ್ನ ನಾನು ನೆನಪಿಸ್ತಾ ಇದ್ದದ್ದು ಡಾಕ್ಟರ್ GN ಉಪಾಧ್ಯಾಯ ಅವರನ್ನ ನೋಡಿ. ನಾನು ಡಾಕ್ಟರ್ GN ಉಪಾಧ್ಯಾಯ ಅವರಿಗೆ ಬಹಳಷ್ಟು ಗೌರವ ನೀಡುತ್ತೇನೆ. ಒಬ್ಬ ಪ್ರಾಧ್ಯಾಪಕನಾಗಿ ಈ ಕನ್ನಡ ವಿಭಾಗ, ನಮ್ಮ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗ ಇಷ್ಟು ಎತ್ತರಕ್ಕೆ ಏರ್ಲಿಕ್ಕೆ ಬಹಳ ದೊಡ್ಡ ಸಾಧನೆಯನ್ನ ಮಾಡಿದವರು ಡಾಕ್ಟರ್ GN ಉಪಾಧ್ಯಾಯ ಅವರು. ಕಾಲೇಜ್ ಮುಗಿದ ನಂತರ ನಮಗೆಲ್ಲ ಆಗುವುದು ವಿದ್ಯಾರ್ಥಿ ಜೀವನ ತುಂಬಾ ಒಳ್ಳೆಯದಿತ್ತು ಅನ್ನೋದು. ಬಹುಶಃ ನಾನು ಇಲ್ಲಿಗೆ ಬಂದ ನಂತರ 50 ವರ್ಷದ ನಂತರವೂ ವಿದ್ಯಾರ್ಥಿ ಆಗಬಹುದು ಅನ್ನುವುದನ್ನು ನೋಡಿದೆ. ನಾನು ಹಲವಾರು ಬಾರಿ ಸಹೋದರಿ ಪೂರ್ಣಿಮಾ ಅವರಲ್ಲಿ ಹೇಳಿದ್ದೆ, ನಾನು ಬರ್ತೇನೆ, ನಾನು ಕೂಡ ವಿದ್ಯಾರ್ಥಿ ಆಗ್ತೇನೆ. ಆದ್ರೆ ನಾವು ಈ ಸಂಘಟನೆ ಕಾರ್ಯಕ್ರಮ ಅನ್ನುವಂತ ಚಕ್ರವ್ಯೂಹದಲ್ಲಿ ಸಿಕ್ಕಿ ಅದರಿಂದ ಈಗಲ್ಲ ಇನ್ನೂ ಹೊರ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನಾನು ಮತ್ತೆ ಆ ಬಗ್ಗೆ ಯೋಚಿಸಲಿಲ್ಲ. ಬಹುಶಃ ಇಂತಹ ಗೌರವಗಳು, ಸನ್ಮಾನಗಳು ನಮ್ಮ ಮುಂದಿನ ಯಾವುದೇ ಕಾರ್ಯಕ್ರಮಕ್ಕೆ, ಸಂಘಟನೆಗೆ ಬಹಳ ಪೂರಕವಾಗಿ, ಪ್ರೇರಕವಾಗಿ, ದೊಡ್ಡ ಶಕ್ತಿಯಾಗಿ ಖಂಡಿತವಾಗಿಯೂ ಇರಬೇಕು ಅನ್ನುವುದಾಗಿ ಹೇಳುತ್ತಾ ನನ್ನ ಈ ಗೌರವಕ್ಕೆ ವಿಶೇಷವಾಗಿ ನನ್ನನ್ನು ಕರೆದು ಇಲ್ಲಿ ಡಾಕ್ಟರ್ GN ಉಪಾಧ್ಯಾಯ, ಪೂರ್ಣಿಮಾ ತಮಗೆಲ್ಲರಿಗೂ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಬಂಟರ ಸಂಘದಲ್ಲಿ ನಾಳೆ ನಾವು ಬಿಸುಬರ್ಬ ಆಚರಿಸ್ತಿದ್ದೇವೆ. ಅದು ನಮ್ಮ ಕೇವಲ ಜಾತೀಯ ಸಂಸ್ಥೆ ಅಂತ ಅಲ್ಲ, ಎಲ್ಲರೂ ನೀವು ಬರಬೇಕು. ನಮ್ದು ಯಕ್ಷಗಾನದಲ್ಲಿ ವೇಷ ಉಂಟು, ನಮ್ಮ ಅಧ್ಯಕ್ಷರು ನಾಳೆ ವೇಷ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಹೆಚ್ಚು ಮಾತಾಡೋದಿಲ್ಲ. ನಮ್ಮ ಅಲ್ಲಿ ಅಭ್ಯಾಸಕ್ಕಾಗಿ ಸುಮಾರು ಒಂದು 25-30 ಮಂದಿ ಕಾಯ್ತಾ ಇದ್ದಾರೆ. ನನಗೆ ಗೌರವ ಮಾಡಿದ್ದಕ್ಕಾಗಿ ಮರುದೊಮ್ಮೆ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನೆರಡು ಮಾತುಗಳನ್ನ ಮುಗಿಸ್ತೇನೆ. ನಾನೀಗ ನಮ್ಮ ಗುರುಗಳನ್ನ ಗೌರವಿಸುವುದಕ್ಕಾಗಿ ಪ್ರವೀಣ್ ಬೋಧಿಶೆಟ್ಟಿ ಹಾಗೂ ಚಂದ್ರಶೇಖರ್ ಪಾಲೇತಾಡಿ ಅವರಲ್ಲಿ ವಿನಂತಿಸ್ತೇವೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪ್ರಶಸ್ತಿ ಪುರಸ್ಕಾರ ಅಂದ್ರೆ ಮಾರುತ್ತ ಓಡುವಂತಹ ನಮ್ಮ ಗುರುಗಳಾದಂತಹ ಡಾಕ್ಟರ್ GN ಉಪಾಧ್ಯಾಯ ಸರ್ ಅವರನ್ನ ಕೆಲವೊಮ್ಮೆ ಬೇಡ ಅಂದ್ರೂ ಅರಸಿಕೊಂಡು ಬಂತಹ ಪ್ರಶಸ್ತಿಗಳು. ಅದರಲ್ಲೂ ನಾವು ಅವರಿಗೆ ವಿನಂತಿ ಮಾಡಿ, ಸರ್ ಪುಸ್ತಕಕ್ಕೆ ಬಂದಿದೆ, ನಿಮ್ಗೆ ಬಂದಿಲ್ಲ, ತೆಗೆದುಕೊಳ್ಬೇಕು ಅಂತ. ಆ ರೀತಿ ಒಂದು ಇತ್ತೀಚೆಗೆ ಅವರನ್ನ ಅರಸಿಕೊಂಡು ಬಂದಂತಹ ಪ್ರಶಸ್ತಿ ಅಂತ ಹೇಳಿದ್ರೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಪ್ರಸರಂಗದ ಕನ್ನಡ ಸಾಹಿತ್ಯಕ್ಕೆ ಡುಂಡಿರಾಜ್ ಕೊಡುಗೆ ಅವರ ಕೃತಿ. ಆ ಕೃತಿಗೆ ಗಡಿನಾಡು ವಿಭಾಗದಲ್ಲಿ ಅತ್ಯುತ್ತಮ ಕೃತಿ ಎನ್ನುವಂತಹ ಹೆಗ್ಗಳಿಕೆಗೆ ಪಾತ್ರರಾಗಿ ರಾಜ್ಯ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ. ಅಲ್ಲಿವರೆಗೆ ಹೋಗುವುದು ಅವರ ಕೆಲಸ ನಿಮ್ಗೆಲ್ಲರಿಗೂ ಗೊತ್ತೇ ಸಾಧ್ಯವಾಗಲಿಲ್ಲ. ಅವರು ನಮಗೆ ಕೊರಿಯರ್ ಮುಖಾಂತರ ಕಳಿಸಿದ್ದಾರೆ. ಅವರು ಅದನ್ನು ಹಾಗೆ ತೆಗೆದು ಒಳಗಿಟ್ಟಿದ್ರು, ನಾವು ಅದನ್ನು ಹೊರಗೆ ತಂದು ಇವತ್ತು ಗಣ್ಯರ ಸಮ್ಮುಖದಲ್ಲಿ ಹಸ್ತಾಂತರಿಸಬೇಕು ಅಂತ ಇವತ್ತು ಇಲ್ಲಿಗೆ ತಗೊಂಡು ಬಂದಿದ್ದೇವೆ. ಎಲ್ಲ ಪ್ರವೀಣ್ ಬೋಧಿಶೆಟ್ಟಿ ಹಾಗೂ ಚಂದ್ರಶೇಖರ್ ಪಾಲೇತಾಡಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ವಿಶ್ವವಿದ್ಯಾಲಯಕ್ಕೆ ಸಂದ ಗೌರವ ಅಂತ ಮೇಡಮ್
ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಬೆಳವಣಿಗೆಯಲ್ಲಿ ಮುಂಬೈ ಕನ್ನಡಿಗರ ಕೊಡುಗೆ ಬಹಳ ದೊಡ್ಡದು. MB ಕುತ್ಯಾನ್ ಅವರು 5 ಲಕ್ಷವನ್ನ ಕೊಟ್ಟು ಚಿನ್ನದ ಪದಕವನ್ನ ಕೊಟ್ರೆ, ನಮ್ಗೆ ಇತ್ತೀಚೆಗೆ ಕಳೆದ ವರ್ಷದಿಂದ ಡಾಕ್ಟರ್ ಲೀಲಾ ಬಿ ಅವರು ಸಂಶೋಧನಾ ವಿದ್ಯಾರ್ಥಿಗಳಿಗಾಗಿ ಒಂದು ಶೋಧ ಪುರಸ್ಕಾರ ಅಂತ ಕೊಡ್ತಾ ಇದ್ದಾರೆ, ಶಿಷ್ಯ ವೇತನವನ್ನ ನೀಡ್ತಾ ಇದ್ದಾರೆ. ಈ ವರ್ಷ ಆ ಸಂಶೋಧನಾ ಕ್ಷೇತ್ರದಲ್ಲಿ ಆಯ್ಕೆಯಾದವರು ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರನ್ನ ಪ್ರವೀಣ್ ಭೋಜಿ ಶೆಟ್ಟಿ, ಡಾಕ್ಟರ್ ಜೆ ಉಪಾಧ್ಯಾಯ ಹಾಗೂ ಚಂದ್ರಶೇಖರ್ ಪಾಲೇಕರಿ ಅವರು ಶೋಧ ಪುರಸ್ಕಾರವನ್ನ ನೀಡಿ ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಸುರೇಖಾ ಶೆಟ್ಟಿ ಅವರು ಇತ್ತೀಚೆಗೆ ಗೋರೆಗಾಂವ್ ಕರ್ನಾಟಕ ಸಂಘದ ಕುರಿತು ಅಧ್ಯಯನ ಮಾಡಿದಂತಹ ಕೃತಿ ಲೋಕಾರ್ಪಣೆಗೊಂಡಿದೆ. ಈಗ ದಿನಕರ್ ದೇಸಾಯಿ ಅವರ ಕುರಿತು ವಿಶೇಷ ಅಧ್ಯಯನದಲ್ಲಿ ತೊಡಗಿಕೊಂಡಿದ್ದಾರೆ. PhD ಅಧ್ಯಯನದಲ್ಲಿ ಅವರು ನಿರತರಾಗಿದ್ದಾರೆ. ಅವರ ಸಂಶೋಧನಾ ಕೆಲಸಗಳು ನಿರಂತರವಾಗಿ ಸಾಗಲಿ ಅಂತ ನಾವೆಲ್ಲರೂ ಹಾರೈಸ್ತೇವೆ. ಅಭಿನಂದನೆಗಳು ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರಿಗೆ. ನಾನೀಗ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದಂತಹ ಶ್ರೀಯುತ ಪ್ರವೀಣ್ ಭೋಜಿ ಶೆಟ್ಟಿ ಅವರು ಕೆಲವು ಮಾತುಗಳನ್ನ ಆಡಬೇಕು ಅಂತ ಕೇಳಿಕೊಳ್ತಾ ಇದ್ದೆ. ಎಲ್ಲರಿಗೂ ನಮಸ್ಕಾರ. ಇದೊಂದು ವಿಶೇಷ ಸಭೆ. ನಾನು ಎಣಿಸಲೇ ಇಲ್ಲ. ನಾನು ಎಣಿಸಿದ್ದು ಎಲ್ಲ ಫಂಕ್ಷನ್ ಎಲ್ಲ ಉಂಟು, ಅಲ್ಲಿ ಮೇಲೆ ಕುತ್ಕೊಳ್ಳಿಕ್ಕೆ ಎಲ್ಲರೂ ಒಟ್ಟಿಗೆ ಕುತ್ಕೊಳ್ಳುವಾಗ ಇಷ್ಟೊಂದು ಸುಂದರವಾದ ಇದು ಸಭೆಯನ್ನು ನಾನು ಯಾವಾಗಲೂ ನೋಡಲಿಲ್ಲ. ಆದರೆ ಒಂದು ವಿಶೇಷ ಏನಂದ್ರೆ, ನನ್ನನ್ನು ಅನ್ಯ ಗ್ರಹದವನ್ನು ಇಲ್ಲಿ ಯಾಕೆ ಕರೆಸಿದೆ ಅಂದ್ರೆ, ಬುದ್ಧಿಜೀವಿಗಳು ನೀವು, ಅಕ್ಷರಜಾನಿಗಳು ನೀವು, ನಾನು ಲೆಕ್ಕದ ಜಾನದವ, ನಾನು ಬೇರೆ ಗ್ರಹದವ ಇಲ್ಲಿ ಬಂದಿದ್ದೇನೆ. ನಿಮ್ಮೊಟ್ಟಿಗೆ ಮಿಂಗ್ಲಾಗಿ ಏನಾದ್ರು ಮಾಡ್ಬೇಕಲ್ಲ, ಮಾತಾಡ್ಬೇಕಲ್ಲ. ಒಂದು ನೋಡಿ, ಪೂರ್ಣಿಮಾ ಶೆಟ್ಟಿ ಒಂದು ಎಷ್ಟು ಹುಷಾರಿದ್ದಾರೆ ಅಂದ್ರೆ, 4 ದಿನಗಳ ಮೊದಲು ನನಗೆ ಪುಸ್ತಕ ಕಳಿಸಿರೋರು, ನೀವು ಓದಿ ಅಂತ, ನನ್ನ ಇತ್ತೀಚಿನ ಓದು ಅಂತ. ಯಾಕೆಂದ್ರೆ ಅದರ ಬಗ್ಗೆ ಹೇಳ್ಬೇಕಂತ. ನಾನು ಸ್ವಲ್ಪ ಓದಿದೆ, ಸ್ವಲ್ಪ ಓದಿದೆ. ಟೈಮ್ ಸಿಕ್ಕಿಲ್ಲ, ಗಾಡಿಯಲ್ಲಿ ಕೂತುವಾಗ ನಾನು ಓದಿ ಸ್ವಲ್ಪ ಒಳ್ಳೆ ಪುಸ್ತಕ, ಒಳ್ಳೆ ಅಂದ್ರೆ ಒಳ್ಳೆ ಪುಸ್ತಕ. ಯಾಕಂದ್ರೆ ಸುಮಾರು 35 ಲೇಖನ ಉಂಟು ಅದರಲ್ಲಿ. ಬೇರೆ ಪುಸ್ತಕ ನಾನು ಓದಿಲ್ಲ, ಬೇರೆ ಪುಸ್ತಕ ಕಮೆಂಟ್ ಮಾಡಲಿಕ್ಕೆ ನಾನು ಹೋಗುದಿಲ್ಲ. ಎಲ್ಲರೂ ಒಳ್ಳೇದು ಬರ್ದಿರ್ಬೋದು. ಒಂದು 35 ಲೇಖನದಲ್ಲಿ ತುಂಬಾ ಭಿನ್ನತೆ ಇರುವ ಪುಸ್ತಕ, ಒಂದು ತುಂಬಾ ಭಿನ್ನತೆ. ಎಲ್ಲ ಲೇಖನ ನಾನು ಎಲ್ಲ ನೋಡಿದೆ. ಒಂದು ಜನಸಾಮಾನ್ಯರಿಗೆ ಅಮೃತ ಅಂತ, ನೀತಿ ವಾಕ್ಯ ಅಂತ, ಅಪೂರ್ವ ಅನನ್ಯ ಕೃತಿ, ರಂಗಭೂಮಿಯ ಇತಿಹಾಸ ಅವಾರಣ, ರಾಮಚಂದ್ರ ಉಚ್ಚಿಲರ ಪಂಪ ರಾಮಾಯಣ, ಜಯಂತ ಕಾಯ್ಕಿನಿಯ ಪ್ರತಿಭೆಗೊಂದು ಹೊಸ ರೂಪ, ಮತ್ತೆ ಎಲ್ಲ ನೋಡಿದ 35 ಲೇಖನದಲ್ಲಿ ಕಡೆಯ ಲೇಖನ ಸಹ ಮಕ್ಕಳ ಮನಸ್ಸನ್ನು ಅರಳಿಸಬಲ್ಲ ಮಕ್ಕಳ ಲೋಕದ ಕಥೆಗಳು. ತುಂಬಾ ಚೆನ್ನಾಗಿದೆ ಅದು. ಇದರಲ್ಲಿ ಎಲ್ಲ ಲೇಖನಗಳು ಒಂದೊಂದು ಪುಸ್ತಕಕ್ಕೂ ದಾರಿ ಮಾಡಿಕೊಡ್ತದೆ, ಅಷ್ಟು ವಿಷಯ ಉಂಟು. ಆದ್ರೆ ಆ ವಿಷಯವನ್ನು 4-5 ಪುಟಕ್ಕೆ ಬಟ್ಟಿ ಇಳಿಸಿ ನಿಜವಾಗಿ ಇವಾಗ ಹಿರಿಮೆ ಮತ್ತು ಗರಿಮೆ ಮೆಚ್ಚುವಂಥದ್ದು. ಒಂದೊಂದು ಪುಸ್ತಕ ಮಾಡ್ಬೋದು, ಒಂದೊಂದು ಲೇಖನದಲ್ಲಿ ಜೀವನದ ಅತ್ಯಂತ ಸೂಕ್ಷ್ಮತೆಯನ್ನು ಹತ್ತಿರದಿಂದ ನೋಡಿದರೆ ಮಾತ್ರ ಇಂಥ ಪುಸ್ತಕ ಬರೆಯುವುದು. ಪುಸ್ತಕ ಬರೆಯೋರಿಗೆ ಅವರು ಹೇಳಿದ್ರು, ಮೊದಲು ಓದ್ಬೇಕು, ನಂತರ ಬರೆಯಬೇಕು. ಎರಡಕ್ಕೆ ಟೈಮ್ ಬೇಕು. ಟೈಮ್ ಇಲ್ಲದ್ರೆ ಆಗುದಿಲ್ಲ. ಅಂತಾಗಿ ಈ ಪುಸ್ತಕವನ್ನು ಮತ್ತು ಅದರ ಒಟ್ಟಿಗೆ ನೋಡಿ ತನ್ನ ಗುರುಗಳಾದ GN ಉಪಾಧ್ಯಾಯ ಅವರಿಗೆ ಅರ್ಪಣೆ ಮಾಡಿ, ಅವರಿಂದಲೇ ಮುನ್ನುಡಿ ಬರೆಸಿ ಇನ್ನಷ್ಟು ತಾನು ವಿನಮ್ರಳಾಗಿ ತನ್ನ ವ್ಯಕ್ತಿತ್ವವನ್ನು ಅವರು ಮೇಲೆತ್ತಿಕೊಂಡಿದ್ದಾರೆ. ಅದರ ಒಟ್ಟಿಗೆ ಎಲ್ಲ ಬಿಡುಗಡೆಯಾದ ಪುಸ್ತಕ. ಉಪಾಧ್ಯಾಯ ನಮಗೆ ಎಲ್ಲ ಪರಿಚಿತರು. ಇಲ್ಲಿ ನಾನು ಬಂದಿದ್ದೇನೆ, ಇಲ್ಲಿ ಯೂನಿವರ್ಸಿಟಿಗೆ ಐಕಾಳರ ಕಾರ್ಯಕ್ರಮಕ್ಕೆ. ಹಾಗೂ ನಮ್ದು ಪೇಪರ್ ನೋಡುದೇ ನಾನು ಕರ್ನಾಟಕ ಅಲ್ಲ, ನನ್ನ ಫೋಟೋ ಎಲ್ಲಿ ಬರ್ತಾರೆ ಚಂದ್ರಶೇಖರ ಪಾಲತ್ತಾಡಿಯವರ ಲೇಖನವನ್ನು ಪ್ರತಿದಿನ ಓದ್ತೇನೆ ನಾನು, ಪ್ರತಿದಿನ ಓದ್ತೇನೆ. ಸಂಪಾದಕೀಯ ಅಂದ್ರೆ ಅದು ಅವ್ರು ಹೇಳಿದ್ರು, ಅದು ಅನಿಸಿಕೆ, ಅದು ಮುಖ. ಅಂದ್ರೆ ಪತ್ರಿಕೆ ಯಾವ ಸೈಡ್ ನಲ್ಲಿ ಅದು ಗೊತ್ತಾಗ್ತದೆ. ತುಂಬಾ ನಿಷ್ಠುರವಾಗಿ ಬರೆಯುತ್ತಾರೆ ಅವರು. ಅಂಥದ್ರಲ್ಲಿ ಮತ್ತೆ ಪೂರ್ಣಿಮಾ ಶೆಟ್ಟಿ, ಮತ್ತೆ ಎಲ್ಲರೂ ನಮ್ಮ ಸವಿತಾ ಅರುಣ್ ಶೆಟ್ಟಿ, ಇನ್ನೊಬ್ರು ಸುರೇಖಾ ಶೆಟ್ಟಿ, ಕಲಾ ಭಾಗವತರು, ಎಲ್ಲರೂ ನಾನು ಪುಸ್ತಕ ಕೊಂಡೋಗ್ತೇನೆ ಒಂದೊಂದು.
ಓದಲಿಕ್ಕೆ ಟೈಮ್ ತಗೊಂಡಿರ್ತೇನೆ. ನನ್ನನ್ನು ಇಲ್ಲಿ ಕರೆದಕ್ಕೆ ನಾನು ನಿಜವಾಗಿ ಅಭಿನಂದನೆ ಸಲ್ಲಿಸುತ್ತಾ ಎಲ್ರಿಗೂ ನನ್ನ ಮನದಾಳದ ಆಶಯಗಳನ್ನು ನಂಬಿಕೆ ನಮಗೆ ಹೊರಡಲಿಕ್ಕೆ ಒಂದು ಅನುವು ಮಾಡಿಕೊಡಿ. ಅಲ್ಲಿ ಕಾಯ್ತಿದ್ದಾರೆ, ಇನ್ನೊಂದು ಫಂಕ್ಷನ್ ಉಂಟು ನನಗೆ 4 ಗಂಟೆಗೆ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಖಂಡಿತವಾಗಿಯೂ ತಾವು ನಿರ್ಗಮಿಸಬಹುದು. ಮತ್ತೊಮ್ಮೆ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಪರವಾಗಿ ಪ್ರವೀಣ್ ಗೋದಿಶೆಟ್ಟಿ ಅವರಿಗೆ, ಚಂದ್ರಶೇಖರ್ ಪಾಲೆತ್ತಾಡಿ ಅವರಿಗೆ, ಕರ್ನೂರು ಗಾಂಧ್ರೆ ಅವರಿಗೆ ವಿಶೇಷವಾದಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದಾರೆ. ಮೋಹನ್ ರೈನ ಹೆಸರನ್ನು ಮೆನ್ಷನ್ ಮಾಡಲಿಲ್ಲ. ಅವರು ನಮ್ಗೆಲ್ಲ ಸಾವಿರದ ಸರದಾರ, ಅಂದ್ರೆ ಸಾವು ಮತ್ತು ಸಾವಿರ ಒಟ್ಟಿಗೆ ಮಾಡಿ ಸಾವಿರದ ಸರದಾರ. ಅದೇ ಸಾವು ಇರದ ಮತ್ತು ಸಾವಿರದ ಒಟ್ಟಿಗೆ ಮಾಡಿ ಸಾವಿರದ ಸರದಾರ ಅವರು ನಮ್ಗೆ. ಥ್ಯಾಂಕ್ ಯು. ಕಾರ್ಯಕ್ರಮದ ವಿಶೇಷ ಹಂತ ಕಾರ್ಯಕ್ರಮಗಳ ಹಿನ್ನೆಲೆಯಲ್ಲಿ ಅಧ್ಯಕ್ಷೀಯ ಮಾತುಗಳನ್ನು ಅವರು ಆಡಲಿಕ್ಕಿದ್ದಾರೆ. ಅವರಲ್ಲಿ ಅಧ್ಯಕ್ಷೀಯ ನುಡಿಗಳಿಗಾಗಿ ವಿನಂತಿಸ್ತಾ ಇದ್ದಾರೆ. ಆತ್ಮೀಯರಿಗೆ ನಮಸ್ಕಾರ. ಕನ್ನಡ ವಿಭಾಗ ಮುಂಬೈ ವಿಶ್ವವಿದ್ಯಾಲಯ ಆಯೋಜಿಸಿರುವಂತಹ 5 ಹಂತಗಳ ಕಾರ್ಯಕ್ರಮ ಇದೀಗ ಮುಕ್ತಾಯ ಆಗಿದೆ. ಎಲ್ರಿಗೂ ಅಪ್ಪ ಒಂದು ಮಾತು ಹೇಳ್ತಾರೆ, ಸೂಳು ಪಡೆಯಲು ಹಬ್ಬದು ಕಾರಣ. ಎಲ್ರಿಗೂ ಸರದಿ ಬರುತ್ತೆ. ನನಗೂ 5 ಕಾರ್ಯಕ್ರಮ 10 ನಿಮಿಷದಲ್ಲಿ ನನ್ನ ಮಾತನ್ನ ಮುಗಿಸ್ತೇನೆ. ಮುಂಬೈ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿ 167 ವರ್ಷ. ದೇಶದ ಹಳೆಯ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಮುಂಬೈ ವಿಶ್ವವಿದ್ಯಾಲಯ. ಕನ್ನಡ ವಿಭಾಗ ಸ್ಥಾಪನೆಯಾಗಿ 45 ಮುಗಿದು 46ಕ್ಕೆ ಕಾಲಿಟ್ಟಿದ್ದೇವೆ. ಇಂತಹ ಒಂದು ಶುಭ ಸಂದರ್ಭದಲ್ಲಿ ನಾಳೆ ಯುಗಾದಿ, ಸೌರ ಯುಗಾದಿ, ಬಿಸು ಪರ್ವ. ಕೆಲವರಿಗೆ ಯುಗಾದಿ ಮುಗಿದಿದೆ, ಯುಗಾದಿ ಕಳೆದರೂ ಮತ್ತೆ ಯುಗಾದಿ ಬರ್ತಾ ಇದೆ. ಕಳೆದ ವರ್ಷ ಇದೇ ದಿನವನ್ನು ಬಹಳ ಅದ್ದೂರಿಯಾಗಿ ನಮ್ಮ ಅಜಕಾರು ಬಾಲಕೃಷ್ಣ ಶೆಟ್ಟಿ ಅವರ ನೇತೃತ್ವದಲ್ಲಿ ಯಕ್ಷಗಾನ ಸಹಿತ ಕಾರ್ಯಕ್ರಮವನ್ನ ಆಯೋಜಿಸಿದ್ವಿ. ಇವತ್ತು JP ನಾಯಕ್ ಭವನದಲ್ಲಿ ಸುಮಾರು 2 ಗಂಟೆ 20 ನಿಮಿಷಗಳ ಕಾಲ ಈ ಒಂದು ಕಿರು ಅವಧಿಯಲ್ಲಿ 6 ಕೃತಿಗಳ ಬಿಡುಗಡೆ, ನಿರಂಜನ ಸಂಸ್ಮರಣೆ, ಬರವಣಿಗೆಯನ್ನ ರೂಢಿಸಿಕೊಳ್ಳುವುದು ಹೇಗೆ ಎನ್ನುವಂತಹ ಉಪನ್ಯಾಸ, ಗೌರವಾರ್ಪಣೆ, ಹೀಗೆ 5 ಹಂತಗಳ ಕಾರ್ಯಕ್ರಮ ನಡೆದಿದೆ. ಈ ಹೊತ್ತು ಮಹಾಕವಿ ಬೇಂದ್ರೆ ಅವರು ನೆನಪಾಗ್ತದೆ. ಕನ್ನಡವು ಕನ್ನಡವ ಕನ್ನಡಿಸುತ್ತಿರಬೇಕು. ಈ ಒಂದು ಉದ್ದೇಶದಿಂದ ಕಳೆದ 46 ವರ್ಷಗಳಿಂದ ಮುಂಬೈ ವಿಶ್ವವಿದ್ಯಾಲಯದಲ್ಲಿ ಕನ್ನಡ ವಿಭಾಗ ಅಹರ್ನಿಶಿ ಕೆಲಸ ಮಾಡ್ತಾ ಇದೆ. ನೀವು ನಂಬ್ತಿರೋಲ್ಲ ಗೊತ್ತಿಲ್ಲ, ಶನಿವಾರ ಭಾನುವಾರ ಸಹ ನಾವೀಗ ಕ್ಲಾಸ್ ಮಾಡ್ತಾ ಇದ್ದೇವೆ. ವೀಕೆಂಡ್ ಕ್ಲಾಸ್. IT ಇಂಜಿನಿಯರ್ಸ್ ಇದ್ದಾರೆ ನೋಡಿ. ಈ ಬಾರಿ 5 ಮಂದಿ IT ಇಂಜಿನಿಯರ್ಸ್ ಇದ್ದಾರೆ. ಬಹುಶಃ ಯಾವ ವಿಶ್ವವಿದ್ಯಾಲಯದಲ್ಲೂ ಈ ತರದಲ್ಲಿ ಇಂಜಿನಿಯರ್ಸ್ ಮೊದಲ ವಿಜ್ಞಾನದಿಂದ ತಂತ್ರಜ್ಞಾನದ ಮುಖಾಂತರವಾಗಿ ವಾಣಿಜ್ಯ ಕ್ಷೇತ್ರದಿಂದ ವಿದ್ಯಾರ್ಥಿಗಳು ಬರ್ತಾರೆ. ನನಗೆ ಬಹಳ ಹೆಮ್ಮೆ. ನಮ್ಮ ವಿಭಾಗದ ವಿದ್ಯಾರ್ಥಿಗಳು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಪಡೆದಿದ್ದಾರೆ. ಚಂದ್ರಶೇಖರ ಕಂಬಾರ ಅವರು ನನಗೆ ಇವತ್ತಿಗೆ ರೋಮಾಂಚನ. ಭೈರತ್ನವ್, ಬರ್ಗೂರು ಕಳೆದವರ ಫೋನ್ ಮಾಡಿದಾಗ ನಮೋ ಅಂತ ಹೇಳ್ತಾರೆ. ಕನ್ನಡ ವಿಭಾಗದ ವಿದ್ಯಾರ್ಥಿಗಳ ಸಾಧನೆ ನಾನೇನು ಮುಖಸ್ತುತಿ ಮಾಡ್ತಾ ಇಲ್ಲ. ಬಹುಶಃ ಕರ್ನಾಟಕದ ಯಾವ 23-24 ವಿಶ್ವವಿದ್ಯಾಲಯಗಳ ಮೌಲ್ಯಮಾಪನ ಮಾಡಿ ನಿರಂತರವಾಗಿ ಕರ್ನಾಟಕದ ಎಲ್ಲ ವಿಶ್ವವಿದ್ಯಾಲಯಗಳ ಜೊತೆಗೆ ಸಂಪರ್ಕದಲ್ಲಿದೆ. ಈ ತರದ ವಿದ್ಯಾರ್ಥಿಗಳು ಪ್ರಬುದ್ಧರು, ಪ್ರತಿಭಾವಂತರು ನಮ್ಮ ವಿದ್ಯಾರ್ಥಿಗಳು. ಇವತ್ತು ಅವರು ರಚಿಸಿದ ಕೃತಿಗಳು ಬಹುಕಾಲ ಉಳಿತದೆ ಅಂತ ಅನ್ಕೊಳ್ಳಿ. ಕನ್ನಡ ಸಾಹಿತ್ಯಕ್ಕೆ ಮುಂಬೈ ಮಹತ್ವದ ಒಂದು ದೇಣಿಗೆಯನ್ನು ನೀಡಿದೆ. ಸಾಹಿತ್ಯ ವಲಯವಾಗಿ ಮುಂಬೈ ಬೆಳೆದಿದೆ. ಆ ಪರಂಪರೆಯನ್ನು ನಾವು ಮುಂದುವರಿಸಬೇಕು. ಆ ದೃಷ್ಟಿಯಿಂದ ವಿಭಾಗ ಸತತವಾಗಿ ಕಳೆದ 4.5 ದಶಕಗಳಿಂದ ಕೆಲಸವನ್ನ ಮಾಡ್ತಾ ಇದೆ. ಕನ್ನಡ ವಿಭಾಗದ ಕೃತಿಗಳ ಸಂಖ್ಯೆ ಇವತ್ತು ವಿಶ್ವವಿದ್ಯಾಲಯದಲ್ಲಿ ಅತಿ ಹೆಚ್ಚು ಕೃತಿಗಳನ್ನ ಪ್ರಕಟಿಸಿದಂತ ಒಂದು ಹಿರಿಮೆ ಕನ್ನಡ ವಿಭಾಗ. ನಮ್ಮಲ್ಲಿ ಬಹಳ ದೊಡ್ಡ ವಿಭಾಗಗಳಿರುವ ಶತಮಾನವನ್ನ ಕನ್ನಡ ವಿಭಾಗ ಇದ್ದರು. 99 ಮುಗಿತು. ಮುಂದಿನ 2 ತಿಂಗಳಲ್ಲಿ ಶತಕವನ್ನ ನಾವು ಪೂರೈಸ್ತೇವೆ ಅಂತ ಹೇಳಿ ಕೀರ್ತಿವಂತ ಮುಂಬೈ ಕನ್ನಡಿಗರು ಎಲ್ಲ ಪ್ಲಾನ್ ಆಗಿದೆ. ನಾವು ಕೀರ್ತಿವಂತ ಮುಂಬೈ ಕನ್ನಡಿಗರು ಎನ್ನುವಂತಹ ಕಸ್ತೂರಿಯಲ್ಲಿ ಬರುವಂತಹ ಅಂಕಣ ಮಾಲಿಕೆ ಅದು ಜೀವಿಸರ್ ಅವರ ಪುಸ್ತಕ ವಿಭಾಗದ 100ನೆಯ ಕೃತಿಯಾಗಿ ಪ್ರಕಟಣೆಯನ್ನ ಕಾಣಲಿಕ್ಕಿದೆ. ವಿಭಾಗದ ದತ್ಯುಪನ್ಯಾಸ ಇವತ್ತು ವಿಶ್ವವಿದ್ಯಾಲಯದ ವಲಯದಲ್ಲಿ ಅತ್ಯಂತ ಹೆಚ್ಚು ದತ್ಯುಪನ್ಯಾಸವನ್ನು ಹೊಂದಿರುವಂತಹ ವಿಭಾಗ ನಮ್ಮದು. ಕನ್ನಡ ವಿಭಾಗದ ಮುಖ್ಯ ಕೆಲಸ ಅಂತ ಹೇಳಿದ್ರೆ ತಿಳುವಳಿಕೆಗೆ ಬೇಕಾದಂತಹ ಪರಿಪ್ರೇಕ್ಷೆಯನ್ನ ಕಟ್ಟಿಕೊಡುವಂತಹದ್ದು. ಈ ನಿಟ್ಟಿನಲ್ಲಿ ನಿಂತ ನೆಲದರಣ ತಂದ ಕಾಲದರಣವನ್ನ ಕನ್ನಡ ವಿಭಾಗ ತೀರಿಸುವ ದೃಷ್ಟಿಯಿಂದ
ಸಾಮಾನ್ಯವಾಗಿ ಮುಂಬೈ ಅಂತ ಹೇಳಿದ್ರೆ ವಾಣಿಜ್ಯ ನಗರಿ ಅಂತ ಹೇಳ್ತಾ ಬಂದ್ರೆ ನನ್ನ ಪ್ರಕಾರ ಮುಂಬೈ ಪೊಟೆನ್ಷಿಯಲ್ ಆದಂತಹ ಒಂದು ನಗರ, ಒಂದು ಸಾಂಸ್ಕೃತಿಕ ನಗರ. ಇದನ್ನು ನಾವು ನಾಡಿಗೆ ತಿಳಿ ಹೇಳಬೇಕಾಗಿದೆ. ಮುಂಬೈ ಕನ್ನಡಿಗರು ತುಳುವರು ಮೊನ್ನೆ ತುಳು ಕನ್ನಡಿಗರು ಅಂತ ಹೇಳಿ ಕೂಡ ಸ್ವಲ್ಪ ಆಕ್ಷೇಪ ಮಾಡಿದ್ರು. ಇಲ್ಲ, ಇವತ್ತೇನಾದ್ರೂ ಮುಂಬೈಯಲ್ಲಿ ಕನ್ನಡ ಉಸಿರಾಡ್ತಾ ಇದ್ರೆ ತುಳುವರು ಗಟ್ಟಿ ಬೆಳೆದಿದ್ದೇನೆ, ಒಪ್ಪಿಕೊಳ್ಳಬೇಕು. ಹಾಗಂತ ತುಳುವರು ಬೇರೆ ಕನ್ನಡಿಗರು ಬೇರೆ ಅಂತ ಅನ್ಕೊಂಡು ನಾನು ತುಳು ಕನ್ನಡಿಗರು ಅಂತ ಆ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ಮುಂಬೈ ಎನ್ನ ಒಂದು ಸಾಂಸ್ಕೃತಿಕ ನಗರಿಯಾಗಿ ಬೆಳೆಸೋದ್ರಲ್ಲಿ ನಮ್ಮ ತುಳು ಕನ್ನಡಿಗರ ಒಂದು ಶಕ್ತಿ ಕೇಂದ್ರ. ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ಬಿಟ್ಟರೆ ಅತ್ಯಂತ ಹೆಚ್ಚು ಕನ್ನಡಿಗರಿರುವಂತಹ ಈ ಮುಂಬೈಯಲ್ಲಿ ಕನ್ನಡ ವಿಭಾಗ ಸಮಸ್ತ ಕನ್ನಡಿಗರ ಮುಖವಾಣಿಯಾಗಿ ಕೆಲಸ ಮಾಡ್ತಾ ಇದೆ. ಇವತ್ತು ನಮ್ಮ ವಿಭಾಗದ 6 ಮಂದಿ, ಗುರುಗಳ ಕೃತಿ ಇರಬಹುದು, ಶಿಷ್ಯರ ಕೃತಿ ಇರಬಹುದು, ಎಲ್ಲರೂ ಕನ್ನಡ ಓದುಗರ ಕೃತಿ 6 ಕೃತಿಗಳು ಬಿಡುಗಡೆಯನ್ನ ಕಂಡಿವೆ. ಪೂರ್ಣಿಮಾ ಶೆಟ್ಟಿ ಅವರು ಬಹಳ ಅಭಿಮಾನದಿಂದ ಹೇಳ್ತೀವಿ, ಸತತವಾಗಿ ಕನ್ನಡ ವಿಭಾಗದ ವಿಶ್ವವಿದ್ಯಾಲಯದ ವಲಯದಲ್ಲಿ ಈ ಕೊರೋನಾ ಕಾಲಘಟ್ಟದಲ್ಲಿ ತಕ್ಷಣ ನಾವು ಆನ್ಲೈನ್ ಮುಖಾಂತರವಾಗಿ ಶಿಕ್ಷಣವನ್ನ ಅನೇಕ ವಿಭಾಗಗಳು ಮೊರಟಿ ಹೋಗುದು, ಆದ್ರೆ ನಾವು ಮೊರಟದೆ ಅರಳಲಿಕ್ಕೆ ಸಾಧ್ಯವಾಗಿದೆ. ಇವತ್ತು ವಿಶ್ವವಿದ್ಯಾಲಯದಲ್ಲಿ 65 ವಿಭಾಗಗಳಿವೆ. ನಮ್ಮ ವಿಶ್ವವಿದ್ಯಾಲಯ ಸಹ ಒಂದಷ್ಟು ದಿನ ಯೂಟ್ಯೂಬ್ ಅದನ್ನ ನಡೆಸ್ಕೊಂಡು ಬಂದು ಅವರು ಹೊತ್ತು ಹಾಕಿದ್ರು. ನಾವು ಮಾತ್ರ ಸತತವಾಗಿ ಯೂಟ್ಯೂಬ್ ಚಾನಲ್ ನಡೆಸ್ತಾ ಇರೋದು. ಇದೆಲ್ಲ 2 ವರ್ಷಗಳಿಂದ ರಾಮಕೃಷ್ಣ ಅವರು ಬಹಳ ಶ್ರಮ ಇದೆ. ನೀವು ಒಂದು ಆ ಟೆಕ್ನಿಕಲ್ ಕಷ್ಟ ಏನು ಅನ್ನೋದು ನೀವು ಅರ್ಥ ಮಾಡಿಕೊಳ್ಬೇಕು. ಅಂತಹ ವಿದ್ಯಾರ್ಥಿಗಳು IT ಇಂಜಿನಿಯರ್ ಅಮೆರಿಕದಲ್ಲಿ ಬಹಳ ವರ್ಷ ಕೆಲಸ ಮಾಡಿಕೊಂಡು ಆ ಇಂಜಿನಿಯರಿಂಗ್ ಲಕ್ಷ ಸಂಪಾದನೆ ಮಾಡಬಹುದಂತ ಎಲ್ಲಾ ಕ್ಷೇತ್ರವನ್ನು ತ್ಯಜಿಸಿ ಕನ್ನಡಕ್ಕೆ ಬರ್ತಾರಂದ್ರೆ ಏನೋ ಚುಂಬಕ ಶಕ್ತಿ ಕನ್ನಡದಲ್ಲಿ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಇಂತಹ ಮಿತ್ರ ಪೂರ್ಣಿಮಾ ಶೆಟ್ಟಿ ಅವರು ಕನ್ನಡ ವಿಭಾಗದ ಬೆಳವಣಿಗೆಯಲ್ಲಿ ಪ್ರಧಾನವಾದ ಪಾತ್ರವನ್ನ ವಹಿಸ್ತಾ ಬಂದರೆ ಅವರಿಗೆ ವಿಶೇಷವಾಗಿ ಕೃತಿ ಸಮೀಕ್ಷೆಯಲ್ಲಿ ಇವತ್ತು ಮುಂಬೈಯಲ್ಲಿ ಎತ್ತಿದ ಕೈ ಮಹತ್ವದ ನನ್ನ ಇತ್ತೀಚಿನ ನಿರಂತರವಾಗಿ ಸಾಹಿತ್ಯವನ್ನ ಓದುವ ಬೆಳೆಸುವ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಅವರನ್ನ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಯನ್ನ ಕಲಿಸ್ತಾ ಇದ್ದೇನೆ. ಕಲಾಭಾಗವತ್ ಅವರ ಜಾಲಂಧರ್ ಇತ್ತೀಚಿನ ದಿನಗಳಲ್ಲಿ ಬಂದಂತಹ ಮಹತ್ವದ ಕೃತಿ. ಯಾಕಂದ್ರೆ ಬಹುಶಿಸ್ತೀಯ ನೆಲೆ ಕೆಲವು ವಿದ್ಯಾರ್ಥಿಗಳಿಗಿದೆ. ಸಂಗೀತ ಇದೆ, ಸಾಹಿತ್ಯ ಇದೆ, ವಿಜ್ಞಾನದ ಹಿನ್ನೆಲೆ ಇದೆ. ಇದರಿಂದ ನಾವು ಬೆಳಿಲಿಕ್ಕೆ ಸಾಧ್ಯ ಉಂಟು ಅಂತ ಅನ್ಕೊಂಡಿದ್ದೇನೆ. ಹೀಗಾಗಿ ಈಗಾಗಲೇ BM ಹೆಗಡೆ ಅವರ ಕುರಿತು, ಜಯಂತ್ ಕಾಯ್ಕಿಣಿ ಅವರ ಪ್ರಬಂಧ ಸಾಹಿತ್ಯದ ಕುರಿತು ಜೀವಸ್ವರ ಎನ್ನುವಂತಹ ಒಂದು ಮಹತ್ವದ ಕೃತಿಯನ್ನ ರಚನೆ ಮಾಡಿದ್ರು. ಬಹಳ ಸಂತೋಷ ಅಂತ ಹೇಳಿದ್ರೆ ಮುಂಬೈ ವಲಯದಲ್ಲಿ ನಡೆದಂತಹ ಈ ಸಂಶೋಧನಾ ಕ್ಷೇತ್ರದ ಒಂದು ಸಾರಸತ್ವವನ್ನು ನಾಡಿಗೆ ಪರಿಚಯಿಸಿದಂತಹ ಈ ಸಹೋದರಿಗೆ ವಿಶೇಷವಾಗಿ ನಾವು ಮುಂಬೈ ಕನ್ನಡಿಗರು ಕೃತಜ್ಞರಾಗಿರಬೇಕು. ಅವರನ್ನು ಸಾಹಿತ್ಯದಲ್ಲಿ ನಾನು ಹಾರ್ದಿಕವಾಗಿ ಅಭಿನಂದಿಸ್ತೇನೆ. ಬಹಳ ಸಂತೋಷ ಅಂತ ಹೇಳಿದ್ರೆ ಸವಿತಾ ಅರುಣ್ ಶೆಟ್ಟಿ ಅವರ ಚೊಚ್ಚಲ ಕೃತಿ ಒಂದು ಬಿಡುಗಡೆ. ಸವಿತಾ ಅವರು ಕಲಾಭಿಮಾನಿ, ಸಾಹಿತ್ಯಾಭಿಮಾನಿ. ವಿದ್ಯಾರ್ಥಿಗಳಂದ್ರೆ ಹೀಗಿರಬೇಕು, ಬಹಳ ವಿನೀತರಾಗಿ ಸಾಹಿತ್ಯವನ್ನು ಬಹಳ ಗಂಭೀರವಾಗಿ ಓದಿದ್ದಾರೆ. ನನಗೆ ಬಹಳ ಸಂತೋಷ. ನಿರಂತರವಾಗಿ ವ್ಯಾಪಕ ಓದು ಅಧ್ಯಯನ ವೈದ್ಯಕನೇ ಎಷ್ಟೋ ಸಂದರ್ಭದಲ್ಲಿ ಬೇಸರ ಇಲ್ಲ ಅವರು. ಹೌದಾ, ತರಗತಿಯಲ್ಲಿ ಬಹಳ ಮುಕ್ತವಾಗಿ ನಾವು ಬೀಚಿ ಹೇಳ್ತಾ ಇದ್ರು. ಕನ್ನಡಿಗರು ನಗೋದೇ ಇಲ್ಲ, ಅವರು ತಮ್ಮ ಹಲ್ಲನ್ನ ತೋರಿಸುವುದು ದೃಷ್ಟಿಗೆ ಮಾತ್ರ. ಮುಕ್ತವಾಗಿ ಕಿಲ ಅಂತ ತರಗತಿಯಲ್ಲಿ ಕೆಲವರು ಗುಮ್ಮನ ದುಸ್ತನ ಆಗಿ ಏನ್ ಮಾಡಿದ್ರು ನಗೋದೇ ಇಲ್ಲ, ಮಾತಾಡೋದಿಲ್ಲ, ಬಾಯಿಂದ ಕೋಲ್ ಹಾಕಿದ್ರು ಕಷ್ಟ ಏನು ಅಂತಹ ವಿದ್ಯಾರ್ಥಿಗಳಲ್ಲ. ನಿರಂತರವಾದ ವ್ಯಾಪಕ ಓದು ಅಧ್ಯಯನ ಬೆಳಕಿಂಡಿ ಒಂದು ಒಳ್ಳೆಯ ಕೃತಿ ನೋಡಿ. ಹೇಳಿದ ತಕ್ಷಣ ಆ ಕೃತಿಯನ್ನು ಓದಿ ಜಯಂತ್ ಕಾಯ್ಕಿಣಿ ಬಹಳ ಬಿಸಿ ಮನುಷ್ಯ, ನನಗೆ ಗೊತ್ತಿಲ್ಲ ಅಂತ ಅಂತವ್ರು ಸಹ ಪ್ರತಿಕ್ರಿಯೆ. ವೈದೇಹಿ ಅಂತ ಹಿರಿಯ ಸಾಹಿತ್ಯಗಳು ನೋಡಿ, ಯೋಚನೆ ಮಾಡಿ ಇದೊಂದು ರೀತಿಯ ಮುನ್ನುಡಿ ಅಂತ ನಾನು ಅನ್ಕೊಂಡು ಅವರಿಗೆ ಒಳ್ಳೆಯ ವಿಮರ್ಶಾ ಸಾಮರ್ಥ್ಯ ಇದೆ. ವರ್ಷಕ್ಕೆ ಒಂದು 4-5 ಮಂದಿ ಇಂತಹ ವಿದ್ಯಾರ್ಥಿಗಳು ಸಿಕ್ಕರು ಸಾಕು, 100 ಮಂದಿಯನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಸವಿತಾ ಅವರ ಶ್ರಮ ನಿಜವಾಗಿ ಸಾರ್ಥಕ. ಮಿತ್ರ ವೆಂಕಟರಾಜ್ ಅವರು ನಮ್ಮ ನಾಡಿನ ಶಕ್ತಿವಂತ ಲೇಖಕರು, ಬಹಳ ಕಾವ್ಯಾತ್ಮಕವಾದ ಕಥೆಗಳನ್ನು ಬರೆದರು. ನಿಜವಾಗಿ ಅವರಿಗೆ ಎಂತೆಂಥ ಪ್ರಶಸ್ತಿ ಸಿಗ್ಬೇಕಾಗಿತ್ತು, ಸಿಗ್ಲಿಲ್ಲ. ನನಗೆ ಬೇಸರ ಇಲ್ಲ. ಕನ್ನಡ ಸಾಹಿತ್ಯದಲ್ಲಿ ಬಹುಕಾಲ ನಿಲ್ಲಬಲ್ಲ ಕಥೆಗಳನ್ನು ಕೊಟ್ಟಂತಹ ಶ್ರೇಯಸ್ಸು ನಮ್ಮ ಮಿತ್ರ ವೆಂಕಟರಾಜ್ ಅವರ ಸಾಹಿತ್ಯದ ಹಿರಿಮೆಗರಿಮೆಯನ್ನು, ಅದರ ಸಾರಸ್ವತ್ವವನ್ನು ಬಟ್ಟಿ ಇಳಿಸಿ ತೋರಿಸಿದಂತಹ ಬೆಳಕಿಂಡಿಯ ಲೇಖಕಿ. ನಮ್ಮ ಇದೆಲ್ಲ ಸಾಹಿತ್ಯ ಚರಿತ್ರೆಗೆ ಹೇಳ್ತಾ ಇದೆ. 2 ಸಂಪುಟಗಳನ್ನ ಬೃಹತ್ ಸಂಪುಟಗಳು ತಂದ್ರೆ 3ನೇ ಸಂಪುಟ ತರುವ ಜವಾಬ್ದಾರಿ ನನ್ನದು. ಯೋಚನೆ ಮಾಡಿ, 3ನೇ ಸಂಪುಟದಲ್ಲಿ ಇವರೆಲ್ಲ ಬರ್ತಾರೆ ಅನ್ನುವಂಥದ್ದು. ಇವರನ್ನೆಲ್ಲ ಸಾಹಿತ್ಯದ ನೌಕೆಯನ್ನು ಏರಿಸುವಂತಹ ಒಂದು ಕೆಲಸ ನನ್ನದು ಅಂತ ಅನ್ಕೊಂಡಿದ್ದೀನಿ. ನಾನೊಬ್ಬ ನಾವಿಕ, ನಾನೊಬ್ಬ ಅಂಬಿಗ ಅಂತ ಹೇಳ್ಕೊಳ್ತೇನೆ. ಹೀಗಾಗಿ ನಮ್ಮ ಇತ್ತೀಚೆಗಷ್ಟೇ ನನಗೆ ಬಹಳ ರೋಮಾಂಚನ ಆಯ್ತು. ಯಾಕಂತ ಹೇಳಿದ್ರೆ ಗವರ್ನರ್ ಪದಕ, ಪ್ರೆಸಿಡೆಂಟ್ ಪದಕ, ನಂತರ MB ಕುಖ್ಯಾತ್ ಪದಕ. ಯೋಚನೆ ಮಾಡಿ, ವಿಶ್ವವಿದ್ಯಾಲಯದ ವಲಯದಲ್ಲಿ ಸಾವಿರಾರು ಜನರ ನಡುವೆ ಕನ್ನಡದ
ಒಂದು ಹೆಸರು ಕೇಳಿ ಬರ್ತದೆ. ಕವಿತಾ ಅರುಣ್ ಶೆಟ್ಟಿ ಅವರಿಗೆ ಈ ಬಾರಿ MB ಕುಖ್ಯ ಪದಕ ಅಂತ ಹೇಳಿದಾಗ ರೋಮಾಂಚನಗೊಳ್ಳುವ ಸಾವಿರ ಯಾರೋ ಒಬ್ರು ಕನ್ನಡಿಗರಿಲ್ಲ. ನನ್ನನ್ನು ಬಿಟ್ಟರೆ ಅವರ ಮನೆಯವರು ಬಿಟ್ಟರೆ ಯಾರು ಕನ್ನಡಿಗರಿಲ್ಲ. ಬಹಳ ಅದ್ದೂರಿಯಾದಂತಹ ಸಮಾರಂಭದಲ್ಲಿ ವಿಶ್ವವಿದ್ಯಾಲಯದ ಕಾನ್ವೊಕೇಶನ್ ನಲ್ಲಿ ಅವರಿಗೆ ಬಂಗಾರದ ಪದಕಗಳು, ಅದು ಸಣ್ಣ ಮಟ್ಟದಲ್ಲ, ಗೊತ್ತಿರಬೇಕು ನಿಮ್ಗೆ. ಅಂದ್ರೆ ಹೇಳೋದಿಲ್ಲ, ಬಹಳ ಶುದ್ಧ ಚಿನ್ನದ ಪದಕವನ್ನು ಕೊಡ್ತಾರೆ. ನಮ್ಗೆ ಬಹಳ ಖುಷಿ ಆಗಿದೆ. ಹಿಂದೆಲ್ಲ ನನಗೂ ಸಿಕ್ಕಿತ್ತು, ಅದು ಚಿನ್ನವೇ ಇಲ್ಲ, ಬರೀ ಚಿನ್ನದ ನೀರಿನಲ್ಲಿ ತೊಳೆದು. ಇವತ್ತು ಶುದ್ಧ ಚಿನ್ನದ ಪದಕ ಸಿಗ್ತಾ ಇದೆ, ಭಾಗ್ಯ ಅಂತ. ಹೌದು, ಬಹಳ ಅಭಿಮಾನ ಪಡುವಂತಹ ಸಂದರ್ಭ, ಅವರನ್ನ ಅಭಿನಂದಿಸಬೇಕು. ಹಾಗೆಯೇ ವಿದ್ಯಾ ರಾಮಕೃಷ್ಣ ಅವರ ಸಾಧನೆ ಬಹಳ ದೊಡ್ಡ, ವಿಭಾಗದ ಬೆಳವಣಿಗೆ ಅವರ ಸಾಧನೆ ಬಹಳ ದೊಡ್ಡ. ನಿಜವಾಗಿ ಅವರ 2 ಮಹತ್ವದ ಸಂಭ್ರಮಗಳು ಕೆಲವೇ ದಿನಗಳಲ್ಲಿ 2 ಮತ್ತು 3ನೆಯ ಕೃತಿಗಳು ಅವರನ್ನು ಕರ್ತವ್ಯ ಅಂತ ನಾನು ಅಂದ್ಕೊಂಡಿದ್ದೇನೆ. ಸಾಹಿತ್ಯ ಸಿದ್ಧಿ ಸಿರಿಸೇವೆಯ ಸಾಕಾರ ಈ ಕೃತಿಯನ್ನ ಸುಧಾಮೂರ್ತಿ ಅವರ ಸಾಹಿತ್ಯ ಸಾಧನೆ ಬಹಳ ಬೇಸರ. ಸುಧಾಮೂರ್ತಿ ಅವರ ಹೆಸರು ದೇಶ ವಿದೇಶಗಳಲ್ಲಿ ಕೇಳಿ ಬರ್ತಾ ಇದೆ. ಕನ್ನಡದ ಯಾವ ವಿಮರ್ಶಾ ಕೃತಿಯಲ್ಲೂ ಅವರ ಹೆಸರೇ ಇಲ್ಲ. ಎಂತ ಸ್ವಾಮಿ, ಹಿತ್ತಲ ಗಿಡ ಮದ್ದಲ್ಲ ಅಂತ ಇದು ತರ ಅಲ್ಲ ಅಂತ. ಕರ್ನಾಟಕದಲ್ಲಿ ಕೆಲವು ಸಾಹಿತಿಗಳನ್ನ ತೀರಾ ಅಲ್ಲಗಳೆಯುವಂಥದ್ದು, ಅದು ತರವಲ್ಲ. ಎಲ್ಲ ಸಾಹಿತಿಗಳು ಸಮ. ಆ ಸಾಹಿತಿಗಳ ಒಂದು ಮಹತ್ವ ಏನು ಅನ್ನೋದನ್ನ ಲೋಕಮುಖಕ್ಕೆ ತಿಳಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕೃತಿಯನ್ನ ಈಗಾಗಲೇ ರಚನೆ ಮಾಡಿದ್ದಾರೆ. ಅದು ಸಹ ಕೆಲವೇ ದಿನಗಳಲ್ಲಿ ಬಿಡುಗಡೆಯನ್ನ ಪಡ್ತಾ ಇದೆ. ಪ್ರತಿಭಾ ರಾವ್ ಅವರಿದ್ದಾರೆ, ವಿಜ್ಞಾನದ ಹಿನ್ನೆಲೆಯಿಂದ, ಮ್ಯಾಥಮೆಟಿಕ್ಸ್ ನೋಡಿ, ನಮ್ಮ ವಿದ್ಯಾರ್ಥಿಗಳು ವಿಜ್ಞಾನ ಲೆಕ್ಕದಿಂದ ಬಂದವರಿದ್ದಾರೆ. ಹಾಗಾಗಿ ಅವರ ಸಾಧನೆ ದೊಡ್ಡದು. ವಿಶೇಷವಾಗಿ ಈ ಸಂದರ್ಭದಲ್ಲಿ ಸಹೋದರಿ ವಿದ್ಯಾ ರಾಮಕೃಷ್ಣ ಅವರಿಗೆ ವಿಶೇಷವಾದ ಧನ್ಯವಾದವನ್ನು ಹೇಳಬೇಕು. ಕೃತಿ ಪರಿಚಯವನ್ನ ಮಾಡಿಕೊಟ್ಟು ಕನ್ನಡ ವಿಭಾಗವನ್ನ ಇಂಗ್ಲಿಷ್ ಮುಖಾಂತರವಾಗಿ, ಆಮೇಲೆ ಗ್ರಾಮೀಣ ಪ್ರಾಂತದಿಂದ ಬಂದ ನಮ್ಮ ಇಂಗ್ಲಿಷ್ ಅಷ್ಟಕ್ಕಷ್ಟೇ, ಆದ್ರೆ ಈ ಅಕ್ಕನ ಇಂಗ್ಲಿಷ್, ಅವರ ವಿಜ್ಞಾನ, ತಂತ್ರಜ್ಞಾನ, ಸಾಹಿತ್ಯ 2 ಕ್ಷೇತ್ರಗಳು PhD ಮಾಡಿ ವಿಶ್ವವಿದ್ಯಾಲಯದ ವಲಯದಲ್ಲಿ ಕನ್ನಡಕ್ಕೆ A ಗ್ರೇಡ್ ಸಿಕ್ಕಿದ್ರೆ ಇದರಿಂದ ಸಾಮಾನ್ಯವಾಗಿ 65 ವಿಭಾಗಗಳಲ್ಲಿ ಕೆಲವು ಬೆರಳಿಕೆ ವಿಭಾಗಗಳಿಗೆ ಅಷ್ಟೇ A ಗ್ರೇಡ್ ಸಿಕ್ಕಿದೆ. ಕನ್ನಡ ವಿಭಾಗಕ್ಕೂ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತಾ ಇದೆ. ಕನ್ನಡ ವಿಭಾಗದ ಪಾಠ ಪ್ರವಚನ ಆಗಿರ್ಬೋದು, ಮಾರ್ಗದರ್ಶನ, ನನ್ನ ಅಪ್ಪ ಅಷ್ಟೇ, ನನ್ನ ಬೆನ್ನಿಗೆ ಇವರೆಲ್ಲ ಇರೋದ್ರಿಂದ ಇದು ಸಾಧ್ಯ ಆಗಿದೆ ಅಂತ ನಾನು ಅನ್ಕೊಂಡಿದ್ದೆ. ಎಲ್ಲ ಉಪಾಧ್ಯಾಯ ಒಬ್ಬ ವ್ಯಕ್ತಿಯಿಂದ ಏನೂ ಆಗುದಿಲ್ಲ ಅಂತ ನಾನು ಕೂಡ 10 ಮಂದಿ ಸೇರಿ ಟೀಮ್ ವರ್ಕ್ ಅಂತ ನಾನು ಟೀಮ್ ವರ್ಕ್ 10 ಮಂದಿ ಸೇರಿದ್ರೆ ಏನನ್ನು ಮಾಡಬಹುದು. ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನವನ್ನ ಮಾಡಬೇಕು ಎನ್ನುವಂತ ಆಸೆ ಇದೆ. ಸುಧಾಮೂರ್ತಿ ಅವರು ಕಳೆದ ಬಾರಿ ಕೇಳಿದ್ರು, ಏನ್ ಬೇಕ್ರಿ ಕೇಳಿದ್ರಿ ಅಂತ ಹೇಳಿ. ಕೇಳಿಲ್ಲ, ಐಕಾಳ ಕೇಳಿದ್ರೆ ಏನ್ ಬೇಕು ಎನ್ನುವುದು. ಮೊನ್ನೆ ಸುರೇಶ್ ಅವರು ಬೇಕಾದ ಕೇಳಿ, ನಾನು ಹೇಳೋದು ಕೇಳಲಿಕ್ಕೆ ಹೋಗುತ್ತೆ, ಕೇಳಿದ್ರೆ ಸಣ್ಣವರಾಗ್ತೇವೆ. ಇಲ್ಲಿ ಚಿದಾನಂದ ಭಾಗವತರು ಇದ್ದಾರೆ, ನಮ್ಗೆ ಕೊಡ್ತೇನೆ ಅಂತ. ಈಗ ಕೇಳಿದ್ರೆ ನಾವು ಕೊಡುವವರಾಗ್ಬೇಕು, ತಗೊಳ್ಳುವವರು ಆಗ್ಬಾರ್ದು ಎನ್ನುವ ಒಂದು ದೃಷ್ಟಿಕೋನ. ಹೀಗಾಗಿ ಡಾಕ್ಟರ್ ಉಮಾರ್ ಅವರು, ಗೀತಾ ಮಂಜುನಾಥ್ ಅವರು ಆನ್ಲೈನ್ ಮುಖಾಂತರವಾಗಿ ವೈದ್ಯರಿಗೆ ಅಮೆರಿಕದಲ್ಲಿ ಬೆಳಗಾದಾಗ ನಮ್ಮ ಕ್ಲಾಸ್ ಚಾಲು, ರಾತ್ರಿ 8 ಕ್ಲಾಸ್ ಚಾಲು, ರಾತ್ರಿ 8 ಕೆನಬಿಲಿ ವಿದ್ಯಾರ್ಥಿಗಳು ಆಸಕ್ತಿ. ರಾತ್ರಿ 10 ಗಂಟೆವರೆಗೆ ತರಗತಿ ನಡೀತಾ ಇರುತ್ತದೆ. ನಾನು ಹೇಳ್ತೀನಿ ಕಲಾ ಮೇಡಮ್ಗೆ, ಅವರು ತರಗತಿಯನ್ನು ಮಾಡ್ತಾರೆ. ವಿದ್ಯಾರ್ಥಿಗಳಿಗೆ ನಿದ್ರೆ ಬಂದಿತ್ತು, ಸ್ವಲ್ಪ ಆದಷ್ಟು ಬೇಗ ಮುಗಿಸಿ ಅಂತ. ಪಾಪ 60-70 ವಯಸ್ಸಾದ ವಿದ್ಯಾರ್ಥಿಗಳಿದ್ದಾರೆ, ಹಾಗೆ ಊಟ ಮಾಡೋದು ವೇಳೆ ಗೊತ್ತಿಲ್ಲ ಸಾಹಿತ್ಯಕ್ಕೆ ಇದು ಬೇಕು. ಆಸಕ್ತಿ, ನಿರಂತರವಾದ ಆಸಕ್ತಿ ಇದ್ರೆ ಏನನ್ನು ಮಾಡಬಹುದು. ಹಾಗಾಗಿ ಗೀತಾ ಮಂಜುನಾಥ್ ಅವರ ಶ್ರಮಕ್ಕೆ ನಾನು ತಲೆಬಾಗ್ತೇನೆ. ನಳಿನಾ ಪ್ರಸಾದ್ ಒಳ್ಳೆಯ ಕಲಾವಿದರು, ಸ್ವಲ್ಪ ಅನಾರೋಗ್ಯದಿಂದ ಅವರು ಸ್ವಲ್ಪ ಹಿನ್ನಡೆಯನ್ನ ಸಾಧಿಸಿದ್ದಾರೆ. ಒಳ್ಳೆಯ ಒಂದು ಸಂಪ್ರಬಂಧವನ್ನು ಅವರು ಹಿಂದೆ ವಿಶ್ವವಿದ್ಯಾಲಯಕ್ಕೆ, ಮೈಸೂರು ಅಸೋಸಿಯೇಷನ್ಗೆ 100 ವರ್ಷ ಅದು ಸ್ವಲ್ಪ ತಿದ್ದುಪಡಿ ಮಾಡಿ ಪ್ರಕಟ ಮಾಡಲಿಕ್ಕೆ ಸಾಧ್ಯ ಇದೆ. ನಿರಂತರವಾದ ಅಧ್ಯಯನ ಆಸಕ್ತರವರು, ಒಳ್ಳೆಯ ಕಲಾವಿದರು, ಅವರಿಗೆ ಸಹ ವಿಶೇಷವಾದ ಧನ್ಯವಾದಗಳು. ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಬಹಳ ಅಭಿಮಾನ ಪಡ್ಬೇಕು. ಮೊನ್ನೆ ಅಂಕೋಲಕ್ಕೆ ಹೋಗಿದ್ದ ದಿನಕರ ದೇಸಾಯಿ ಅವರ ಕುರಿತು ವಿಶೇಷ ಎಲ್ಲ ಮಾಹಿತಿಗಳನ್ನ ಕಲೆ ಹಾಕೊಂಡು ನಮ್ಗೆ ಅನೇಕ ಮಾಹಿತಿ ನನಗೂ ಗೊತ್ತಿರಲಿಲ್ಲ. ದಿನಕರ ದೇಸಾಯಿ ಅವರ ಹೆಸರಿನಲ್ಲಿ ಒಂದು ಚೌಕ ಇದೆ, ಆ ಶೆಟ್ಟಿ ಗೊತ್ತಿರಬಹುದು. ಕಾರಂತರು 95ರಲ್ಲಿ ಬಂದು ಆ ಚೌಕವನ್ನು ಉದ್ಘಾಟನೆ ಮಾಡಿದ್ದಾರೆ. ಮೊನ್ನೆ ಕರುಣಾಕರ್ ಕಾಪು ಹೇಳ್ತಾರೆ, ನಾನು ನೋಡಿದ್ದೀನಿ ಆ ಚೌಕವನ್ನು. ನೋಡಿ, ನಾವು ಹುಡುಕ್ತಾ ಇದ್ದೀವಿ, ಎಲ್ಲಿ ಚೌಕ ಅಲ್ಲೇ ಇದೆ ಅಂತ. ದಯವಿಟ್ಟು ಸಿಕ್ಕಿತು ಎಲ್ಲಿ ಸಿಕ್ಕಿತು ಅಂತ ಹೇಳಿದ್ರೆ ಕಿತ್ತಲ್ ಕೋಶದ ವಿಜಯಭಟ್ಟ ಹೇಳ್ತಾರಲ್ಲ, ಹಾಗೆ ಮೊದಲು ದೊಡ್ಡದಿತ್ತು, ಈಗ ಹೊಡೆದ ನೋಡಿ ನಮ್ಗೆ ಎಷ್ಟು ಪೂರಕ ಮಾಹಿತಿ ಸಿಗ್ತಾ ಇದೆ ಅನ್ನುವಂಥದ್ದು. ಎಲ್ಲರೂ ಒಂದು ಸಣ್ಣ ಮಾಹಿತಿ ಸಹ ನಮ್ಗೆ ಬಹಳ ಪೂರಕ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಸುರೇಖಾ ಹರಿಪ್ರಸಾದ್ ಶೆಟ್ಟಿ ಅವರಿಗೆ ಈ ಬಾರಿಯ ಶೋಧ ಸಿರಿ ಪುರಸ್ಕಾರವನ್ನ ಲೀಲಾ ನೀಡಿದ್ದಾರೆ, ಅವರಿಗೆ ಧನ್ಯವಾದಗಳು. ಹಾಗೆ ಮೊನ್ನೆ ಗೋರೆಗಾಂವ್ ಕರ್ನಾಟಕದ ಹಿನ್ನೆಲೆಯಲ್ಲಿ ಒಂದು ಒಳ್ಳೆಯ ಕೃತಿಯನ್ನ ರಚನೆ ಮಾಡಿದಂತಹ MD ಶೆಟ್ಟಿ ಅವರು ಇದೇ ವೇದಿಕೆಯಲ್ಲಿ ಬಹಳ ಅದ್ದೂರಿಯಾಗಿ MD ಶೆಟ್ಟಿ ಅವರ ಜೀವನ ಸಾಧನೆ ಹಿನ್ನೆಲೆಯಲ್ಲಿ ಕೃತಿ ರಚನೆ ಆಯಿತು.
ಹಾಗೆ ಇನ್ನೊಂದು ಕೃತಿಯ ಕುರಿತು ಮಾತನಾಡಿದಂತಹ ಸಹೋದರ ವಿಕ್ರಮ್ ಜೋಶಿ, ಇವತ್ತು ಕರ್ನಾಟಕದಲ್ಲಿ ಮುಂಚೂಣಿಯಲ್ಲಿರುವ ಲೇಖಕ ನಮ್ಮ ಹುಡುಗ ಅಂತ ಹೇಳಿ ಸಂತೋಷ ಆಗ್ತದೆ. ನೋಡಿ, ಅವರು ಬರೆದಂತಹ ಸೈಬರ್ ಕ್ರೈಮ್ ಇದರ ಕುರಿತು 28 ಲೇಖನಗಳು. ಇದು ರೋಹಿತ್ ಚಕ್ರವರ್ತಿ ಅವರು ಪ್ರಕಟಣೆಗೆ ತಗೊಂಡಿದ್ದಾರೆ. ಸಾಮಾನ್ಯದ ಮಾತಲ್ಲ, ಕರ್ನಾಟಕದ ಒಂದು ದೊಡ್ಡ ಪ್ರಕಾಶನ ಈ ಕೃತಿಯನ್ನ ತಗೊಂಡಿದ್ದಾರೆ. ಇದು ವಿಶ್ವವಿದ್ಯಾಲಯ ಅವರ ಪ್ರಾಜೆಕ್ಟ್, ಇದು ಸಾವಿರಾರು ರೂಪಾಯಿ ಬೆಲೆ ಬಾಳುವಂತಹ ಒಂದು ಪ್ರಾಜೆಕ್ಟ್ ಅಂತ ನಾನು ಅನ್ಕೊಂಡಿದ್ದೀನಿ. ಹೊಟ್ಟೆಲ್ಲ ಪುಣ್ಯ ಒಳಗೆ ಇಟ್ಕೊಂಡಿದ್ದಾರೆ. ಇದು ಕೆಲವೇ ತಿಂಗಳಲ್ಲಿ ಪ್ರಕಟ ಆಗ್ತಾ ಇದೆ. ಬಹಳ ಬೇಸರದಲ್ಲಿ, ಕೆಲವೇ ಬೇಸರ ಆಗುತ್ತೆ, ಕೆಲವು ಖುಷಿ ಆಗುತ್ತೆ. ಸ್ತುತಿ ನಿಂದೆಗಳು ಬಂದ್ರೆ ಮನದಲ್ಲಿ ಕೋಪ ಒತ್ತಾಡಿದ್ರೆ ಸಮಾಧಾನಿ ಆಗಿರಬೇಕು ಅಂತ ಅಕ್ಕ ಹೇಳ್ತಾರೆ. ಅದು ಕೆಲವೇ ಬೇಸರ ಆಗುತ್ತೆ. ಕರ್ನಾಟಕ ಸರ್ಕಾರದಿಂದ 2 ವರ್ಷದಿಂದ ಶಿಷ್ಯ ವೇತನ ಸಿಗ್ತಾರೆ, ಭಾರತ ಸರ್ಕಾರದಿಂದ ಶಿಷ್ಯ ವೇತನ ಸಿಗ್ತಾರೆ, ನಮ್ಮ ವಿದ್ಯಾರ್ಥಿಗಳಿಗೆ ಚಿಕ್ಕ ಸಹಾಯ ಸಿಗ್ತಾರೆ, ಇನ್ನೆಲ್ಲರಿಗೂ ಸಿಗ್ತಾರೆ. ಈಗ 2 ವರ್ಷದಿಂದ ನಾನು ವಿಲವಿಲ ಒದ್ದಾಡ್ತಾ ಇದ್ದೆ. ಅಂತಹ ಸಂದರ್ಭದಲ್ಲಿ ನಮ್ಮ ಬೇರೆ ಬೇರೆ ದಾನಿಗಳಿದ್ದಾರೆ. ಲೀಲಾ ಅವರು ವಿದ್ಯಾರ್ಥಿಗಳನ್ನ ಪ್ರೋತ್ಸಾಹಿಸುವ ದೃಷ್ಟಿಯಿಂದ ಅವರು ಶೋಧ ಸಿರಿ ಎನ್ನುವಂತಹ ಒಂದು ಸಹಾಯಧನವನ್ನ ಕೊಡ್ತಾ ಬಂದಿದ್ದಾರೆ. ಹಾಗೆಯೇ ಜಯ ಸುವರ್ಣ ಅವರ ಮಕ್ಕಳು ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಹಾಯಧನವನ್ನ ನೀಡ್ತಾ ಇದ್ದಾರೆ. ಹಿಂದೆ ಕುಸುಮಾಂದ್ರ ಶೆಟ್ಟಿ ಅವರು ಸಹ ಸಹಾಯ ಮಾಡಿದ್ರು. ಇವತ್ತಿನ ತಪ್ಪು ನಾನು ಎಲ್ಲರನ್ನ ನೆನಪು ಮಾಡಿಕೊಡ್ಬೇಕು. ಹೀಗಾಗಿ ತಾವೆಲ್ಲ ಸೂರಿ ಮಾರ್ನಾಡವರು, ಐಎಎಸ್ದ ಸೂರಿ ಮಾರ್ನಾಡವರು ನಮ್ಮ ವಿದ್ಯಾರ್ಥಿಗಳ ಸಾಧನೆಯನ್ನ ಗಮನಿಸಿ ಒಂದು ಕಾಲದಲ್ಲಿ ಅವರು ವಿದ್ಯಾರ್ಥಿಗಳಾಗಿದ್ದವರು ಐಎಎಸ್ದ ಸಹಾಯಕರು. ಮೊನ್ನೆ ವಿಭಾಗದ ಒಂದು ಆಮಂತ್ರಣವನ್ನ ಬಹಳ ಸೊಗಸಾಗಿ ಮಾಡಿಕೊಟ್ರು. ಅದರ ಜೊತೆಗೇನೆ 100 ಕಾಣಿಕೆಗಳನ್ನು ನಮಗೆ ಕೊಟ್ಟಂತಹ ವಿಭಾಗದ ಒಂದು ಮೌಲ್ಯವನ್ನು ಹೆಚ್ಚಿಸಿದಂತಹ ಒಂದು ಹಿರಿಮೆ ಐಎಎಸ್. ಅದು ಕನ್ನಡವನ್ನ ಕಟ್ಟುವ ಕೆಲಸ ನಿರಂತರವಾಗಿ ನಡೆಯುತ್ತದೆ. ನಾವೆಲ್ಲರೂ ಮಾಡ್ತಾ ಇರುವ ಕೆಲಸ ಇದು ನಿರಂತರವಾಗಿ ಸಾಗಬೇಕಾಗುತ್ತೆ. ಹಿಂದಿನವರು ಮಾಡಿದ್ದು ಅದನ್ನೇ. ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ, ನಮ್ಮ ಇತಿಹಾಸವನ್ನ ನಾವು ಉಳಿಸ್ಕೊಳ್ಬೇಕಾದಂತಹ ಸಂದರ್ಭದಲ್ಲಿದೆ. ಇದಕ್ಕೆಲ್ಲ ನೀನು ಎಲ್ಲಾದರೂ ಇರು, ಎಂತಾದರೂ ಎಂದೆಂದಿಗೂ ನೀವು ಕನ್ನಡವಾಗಿರಬೇಕು ಎನ್ನುವಂತಹ ಹಿನ್ನೆಲೆಯಲ್ಲಿ ಕುವೆಂಪುರವರ ಕುರಿತು, ಯಾಕೋ ಏನು ಕಾರಂತರ ಕುರಿತು, ಬೇಂದ್ರೆಯವರ ಕುರಿತು, ಕಾರ್ನಾಡರ ಕುರಿತು ಕೃತಿಯನ್ನ ಮುಂಬೈಗೆ ರಚನೆ ಮಾಡಿದವರಿದ್ದಾರೆ. ಕುವೆಂಪು ಬಗ್ಗೆ ಎಲ್ಲ ಮುಂಬೈ ಕನ್ನಡಿಗರು ಮೌನ, ಯಾಕೋ ಗೊತ್ತಿಲ್ಲ. ಬಹಳ ಬೇಸರದಿಂದ ಒಂದು ಕೃತಿಯನ್ನ ರಚನೆ ಮಾಡಿದ್ವಿ. ರಸದರ್ಶಿ ಕುವೆಂಪು ಕನ್ನಡ ಸಾಹಿತ್ಯಕ್ಕೆ ಎಲ್ಲ ಬಗೆಯ ಒಂದು ಚೈತನ್ಯವನ್ನು ನೀಡಿದಂತ ಮಹಾನ್ ಋಷಿ ಸದೃಶ ವ್ಯಕ್ತಿ ಕುವೆಂಪು. ರೈತ ಕನ್ನಡಕ್ಕೆ ಜ್ಞಾನಪೀಠ ಆಗಿರ್ಬೋದು, ಮತ್ತೊಂದು ಮಗದೊಂದು ಎಲ್ಲವನ್ನ ತಂದು ಕೊಟ್ಟಂತಹ ಹಿರಿಮೆ ಕುವೆಂಪು ಅವರ ಸಾಹಿತ್ಯ ಸಾಧನೆ ನಾಡಿಗೆ ಮಾದರಿ. ಹೀಗಾಗಿ ನಮ್ಮಲ್ಲಿ ಎಸ್ ಕೆ ಸುಂದರ್ ಅವರು, ಅವರ ಮಿತ್ರರು ಇಲ್ಲಿದ್ದಾರೆ. ಬಹಳ ಸಂತೋಷ ಆಗಿದೆ. ಪುಸ್ತಕವನ್ನು ಕೊಡಬೇಕು. ಕುವೆಂಪು ಅವರ ಹೆಸರಿನಲ್ಲಿ ದತ್ತಿಯನ್ನು ಇಟ್ಟಿದ್ದಾರೆ. 1 ಲಕ್ಷ ರೂಪಾಯಿಯನ್ನ ಅವ್ರ ಗೆಳೆಯರು ರಾತ್ರಿ ಶಾಲೆ ಅವರು ಇವರೆಲ್ಲ ಸೇರ್ಕೊಂಡು, ಇದು ಬಹಳ ದೊಡ್ಡ ಒಂದು ಸಾಧನೆ ಅಂತ ನಾನು ಅನ್ಕೊಂಡು. ಹಣವಂತೂ ಸಾಕಷ್ಟಿದ್ದಾರೆ, ವಿದ್ಯಾಕ್ಷೇತ್ರಕ್ಕೆ ಕೊಡೋರು ಎಷ್ಟು ಮಂದಿ ಇದ್ದಾರೆ ಸ್ವಾಮಿ, ಬಹಳ ಕಡಿಮೆ ಏನು. ಆ ದೃಷ್ಟಿಯಿಂದ ನಾನು ಕುವೆಂಪುರವರ ಕುರಿತು ಒಂದು ಕೃತಿಯನ್ನು ರಚನೆ ಮಾಡೋದಕ್ಕೆ ಕಾರಣೀಕರ್ತರು ಅಂತ ಹೇಳಿ ನಮ್ಮ ಎಸ್ ಕೆ ಸುಂದರ್ ಅವರು, ಅವರಿಗೆ ಇವತ್ತು ನಾನು ಕುವೆಂಪು ಹೇಳ್ತಾರೆ, ಸತ್ತಂತಿಹರನ್ನು ಹೊಡಿದೆಚ್ಚೆ ಒಟ್ಟಿಗೆ ಬಾಳುವ ತೆರದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ. ತಾವೆಲ್ಲ ಇಷ್ಟು ಹೊತ್ತು ಸುಮಾರು 2.5 ಗಂಟೆಗಳ ಕಾಲ ಎದ್ದು ಹೋಗದೆ, ಸತ್ತು ಮಾಡದೆ, ಪ್ರೀತಿಯಿಂದ ಕನ್ನಡ ವಿಭಾಗದ ಆಶೀರ್ವಾದ ನಮ್ಮಲ್ಲಿ 21ರಿಂದ 72 ವಯಸ್ಸಿನ ಮಿತಿ ಇಲ್ಲ, ಕಲಿಕೆಗೆ ವಯಸ್ಸಿನ ಮಿತಿ. ನಾವೆಲ್ಲ ನಿರಂತರವಾದಂತಹ ಪ್ರೋತ್ಸಾಹದಿಂದ ಕನ್ನಡ ವಿಭಾಗ ನಡೀತಾ ಇದೆ. ನಾನು ಯಾರ ಹೆಸರನ್ನ ಬಿಟ್ಟಿಲ್ಲ ಅಂತ ಕಾಣುತ್ತೆ. ತಮ್ಮ ಪ್ರೀತಿ ವಿಶ್ವಾಸಕ್ಕೆ ಮತ್ತೊಮ್ಮೆ ತಲೆಬಾಗಿ. ಇದೆಲ್ಲವೂ ವಿಶ್ವವಿದ್ಯಾಲಯ ಏನೋ ಮಿತಿಗಳಿದ್ದಿರಬಹುದು, ಎಲ್ಲವೂ ಕನ್ನಡ ವಿಭಾಗದ ಬಗ್ಗೆ ಮುಂಬೈ ಕನ್ನಡಿಗರ ಒಂದು ಸಹಕಾರದಿಂದ ಸಾಧ್ಯವಾಗಿದೆ. ಈ ಎಲ್ಲ ಕೃತಿಗಳನ್ನ ಬಹಳ ಸುಂದರವಾಗಿ ವಿನ್ಯಾಸ ಮಾಡಿಕೊಟ್ಟಂತಹ ಇವತ್ತು ಮತ್ತೆ ಈಗ ಅವರಿಗೆ ಮಾತೊಂದಕ್ಕೆ ಓಡಬೇಕಾಗಿದೆ. ನನ್ನ ಸಹೋದರಿ ಕವಿತಾ ಶೆಟ್ಟಿ ಅವರಿದ್ದಾರೆ. ಅವರ ಸಹಾಯಕ್ಕೆ ನಾನು ತಲೆಬಾಗ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸರ್. ಎಸ್ ಕೆ ಸುಂದರ್ ಅವರ ಒಂದು ಕೃತಿಯನ್ನ ಸ್ವೀಕರಿಸಬೇಕು ಅಂತ, ಕೃತಿ ಗೌರವವನ್ನು ಸ್ವೀಕರಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕೃತಿ ಎಲ್ಲ ಕೃತಿಗಳನ್ನ 50 ರೂಪಾಯಿಗೆ ಕೊಡ್ತಾ ಇದ್ದಾರೆ, ಆಯ್ತಾ? ಅದರಿಂದ ಪುಕ್ಕಟ್ಟೆ ಕೊಟ್ರೆ ಅದಕ್ಕೆ ಬೆಲೆ ಇರುವುದಿಲ್ಲ. ಅದರಿಂದ ಕೃತಿ ಬೇಕಾದ್ರೆ ಸಣ್ಣದಿರಲಿ ದೊಡ್ಡದಿರಲಿ 50 ರೂಪಾಯಿಯಲ್ಲಿ ತಾವು ಕೃತಿಯನ್ನ ಕೊಂಡು ಹೋಗ್ಬೇಕು, ಪ್ರೋತ್ಸಾಹಿಸಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಪದ್ಮಶ್ರೀ ಮೇಡಮ್ ಮೊದಲ ಬಾರಿಗೆ ಬರ್ತಾ ಇದ್ದೀರಾ? ಅವ್ರ ಮನೆಯವರಿದ್ದಾರೆ, ಯಾರು? ಅಗತ್ಯ ಬನ್ನಿ ಬನ್ನಿ ಬನ್ನಿ.
ಬನ್ನಿ ಸರ್ ಹಾ, ಬನ್ನಿ. ನಿಮ್ಮ ಹೆಸರನ್ನ ನೆನಪು ಮಾಡಿಕೊಟ್ಟಿದ್ದೀನಿ. ಬನ್ನಿ ಮೇಡಮ್, ಏನಾದರೂ ದತ್ತಿ ಕೊಡ್ತಾ ಇದ್ರೆ ಗೊತ್ತಿರಲಿಲ್ಲ. ಮುಂದೆ ನೋಡಿ, ಮುಂದೆ ನೋಡಿ.